Hi dear students, in the previous video we were discussed about the chemical properties of the haloalkanes and that nucleophilic substitutions reaction, that is SN1 and the SN2 mechanism, and then eliminations reaction, that is the dehydrohalogenation process, and along with the Sedgwick rule. And next reaction was that is reduction, and now the fourth reaction is reaction with metals. Reaction with metals means what? Alkyl halide ರಿಯಾಕ್ಟ್ ವಿತ್ ಮೆಟಲ್ ಅಂತ ಹೇಳ್ತೀವಿ. ಅಂದರೆ ಆಲ್ಕಲ್ ಹ್ಯಾಲೈಡ್ಗಳು ಮೆಟಲ್ಸ್ಗಳ ಜೊತೆಗೆ ರಿಯಾಕ್ಟ್ ಆದರೆ ಏನು ಪ್ರಾಡಕ್ಟ್ ಬರುತ್ತೆ, ಯಾವ ಥರ ಪ್ರಾಡಕ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ದಟ್ ಈಸ್ ಆರ್ಗನೋ ಹ್ಯಾಲೋಜನ್ ಕಾಂಪೌಂಡ್ಸ್ ರಿಯಾಕ್ಟ್ ವಿತ್ ಸರ್ಟನ್ ಮೆಟಲ್ಸ್ ಟು ಫಾರ್ಮ್ ಕಾಂಪೌಂಡ್ಸ್. Those compounds containing carbon metal bonds which are known as organometallic compounds. Remember one thing, what is that? Organometallic compounds. Organometallic compounds. What is organic metallic compounds? Today organic chemistry ನೀವು ಮೇಜರ್ ಆಗಿ ಕಲಿಯೋದು ಯಾವುದು? ಒನ್ ಈಸ್ ಕಾರ್ಬನ್ ಫ್ಯಾಮಿಲಿ ಬಗ್ಗೆ, ಹೈಡ್ರೋಜನ್ ಬಗ್ಗೆ, ಅದರ್ ದೆನ್ ಹೆಟೆರೋಫಾರ್ಮ್ ಬಂದರೆ ನೈಟ್ರೋಜನ್ ಬಗ್ಗೆ ಕಲಿತೀರಾ, ಸಲ್ಫರ್ ಬಗ್ಗೆ ಕಲಿತೀರಾ, ಆಕ್ಸಿಜನ್ ಬಗ್ಗೆ ಕಲಿತೀರಾ. ನಾವು ಮೇಜರಾಗಿ ಆರ್ಗಾನೋ ಕಾಂಪೌಂಡ್ಸ್ ಅಂತ ಬಂದಾಗ ದಟ್ ವಿಲ್ ಬಿ ಕಾರ್ಬನ್ ಗ್ರೂಪ್. ಸೊ ಕಾರ್ಬನ್ ಒಂದು ಮೆಟಲ್ಸ್ಗಳ ಜೊತೆಗೆ ಬಾಂಡನ್ನು ಫಾರ್ಮೇಷನ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ? ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಎಮ್ ನಥಿಂಗ್ ಬಟ್ ಮೆಟಲ್. ಸಿ ಅಂತಂದರೆ ಇದು ಜನರಲ್ ಆಗಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ತಗೋತೀವಿ. ಸೊ ಹೀಗೆ ಕಾರ್ಬನ್ ಇರುವಂಥ CX, ದಿಸ್ ಇಸ್ ಆರ್ಗ್ಯಾನಿಕ್ ಕಾಂಪೌಂಡ್, ಮೆಟಲ್ಗಳ ಜೊತೆಗೆ ರಿಯಾಕ್ಟ್ ಆದರೆ ವಾಟ್ ವಿಲ್ ಬಿ ದ ಪ್ರಾಡಕ್ಟ್ ಅಂತ ಇರುವಂಥ ಕಾನ್ಸೆಪ್ಟ್. ನಾವು ಲೆಟ್ ಸಿ ವೆನ್ ಜನರಲಿ ಆಲ್ಕಲ್ ಹ್ಯಾಲೈಡ್ ನಾನು ಜನರಲಾಗಿ C2H5 ತಗೋತೀನಿ. C2H5 that is single bond Br, ethyl bromide ಪ್ಲಸ್ ಇದನ್ನು ಮ್ಯಾಗ್ನೀಷಿಯಮ್ ಮೆಟಲ್ ಜೊತೆಗೆ ನಾನು ರಿಯಾಕ್ಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ನೋಡಿ ಇಲ್ಲಿ ಡ್ರೈ ಈಥರ್ನ ರೋಲ್ ಏನು, ಅಥವಾ ಡ್ರೈ ಈಥರ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಈ C2H5Br ಜೊತೆ Mg ಏನಾದರೂ ಜಾಯ್ನ್ ಆಯಿತು ಅಂತಂದರೆ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಈ ಡ್ರೈ ಈಥರ್ ಯೂಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಸೊ ಆ ಫಾರ್ಮೇಷನ್ ಆಗಿರುವಂಥ ಕಾಂಪೌಂಡು ವಾಟರ್ ಜೊತೆಗೆ ಹೈ ರಿಯಾಕ್ಟಿವ್ ನೇಚರ್ನ ತೋರಿಸಿರುತ್ತೆ. ಮಾಯಿಶ್ಚರ್ಸ್ ಏನಾದರೂ ಬಂತು ಅಂದರೆ ಅದ್ರ ಜೊತೆ ರಿಯಾಕ್ಟಿವಿಟಿ ನೇಚರ್ ತುಂಬ ಜಾಸ್ತಿ ಇರುತ್ತೆ. ತುಂಬ ಜಾಸ್ತಿ ಇರೋದಕ್ಕೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಪ್ರಾಡಕ್ಟ್ ಬರೋದಿಲ್ಲ, ಬೇರೆದೇ ಪ್ರಾಡಕ್ಟ್ ಬರುತ್ತೆ. ಆ ಕಾರಣಕ್ಕೆ ಡ್ರೈ ಈಥರ್ನ ಇಲ್ಲಿ ಯೂಸ್ ಮಾಡ್ತಾರೆ ಇನ್ಸ್ಟೆಡ್ ಆಫ್ ಅದರ್ ರಿಯೇಜೆಂಟ್ಸ್. ನಾವು ಇಟ್ ಬಿಕಮ್ಸ್ ವಾಟ್? C2H5Mg that is Br. C2H5Mg Br ethyl magnesium bromide. Ethyl magnesium bromide. So ethyl magnesium bromide, this ethyl magnesium bromide is called as Grignard reagent. What is this Grignard reagent? It is generally represented as RMgX. That is what? Grignard ರಿಯೇಜೆಂಟ್ ಅಂತ ಕರೀತಾರೆ. ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ತುಂಬ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಹೈಯರ್ ಆಲ್ಕೆನ್ಸ್ನ ನೀವು ಕನ್ವರ್ಟ್ ಮಾಡಬೇಕು ಅಂತಂದರೆ, ಅಥವಾ ಬೇರೆ ರಿಯಾಕ್ಷನ್ಸ್ಗಳಲ್ಲಿ ಇದರದ್ದು ಯೂಸನ್ನು ತುಂಬ ಇದೆ, ಅಪ್ಲಿಕೇಶನ್ಸ್ ತುಂಬ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಬೇಕು. ನಾವು ವಾಟ್ ರಿಯಾಕ್ಷನ್ ವಿತ್ ಮೆಟಲ್ಸಲ್ಲಿ ಮ್ಯಾಗ್ನೀಷಿಯಮ್ ಮೆಟಲ್ಗಳ ಜೊತೆಗೆ ಏನಾದರೂ ಆಲ್ಕಲ್ ಹ್ಯಾಲೈಡ್ಸ್ಗಳು ರಿಯಾಕ್ಟ್ ಆದರೆ ಏನಾಗುತ್ತೆ ಅಂತ. ದಟ್ ಇಸ್ ವಾಟ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಈಸ್ ಪ್ರಿಪೇರ್ಡ್ ಬೈ ದಿಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಈಸ್ ಪ್ರಿಪೇರ್ಡ್ ಬೈ ದಿ ಆ್ಯಕ್ಷನ್ ಆಫ್ ಮ್ಯಾಗ್ನೀಷಿಯಮ್ ಆನ್ ಆರ್ಗ್ಯಾನಿಕ್ ಹ್ಯಾಲೈಡ್ ಇನ್ ಡ್ರೈ ಈಥರ್. ಹಾಗಾದರೆ ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನೋದನ್ನು ಹೇಗೆ ಪ್ರಿಪೇರ್ ಮಾಡಿದ್ದೀವಿ ನಾವು? ಬೈ ದಿ ಆ್ಯಕ್ಷನ್ ಆಫ್ ಮ್ಯಾಗ್ನೀಷಿಯಮ್ ಆನ್ ethyl bromide, or generally it is what alkyl halide in presence of dry ether. This is what one type of reaction of magnesium with alkyl halide. Next one is sodium. ಸೋಡಿಯಂಗಳು ಈ ಆಲ್ಕೈಲ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಆದರೆ ಹೀಗಾಗುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ನಾನೊಂದು ಇನ್ಫಾರ್ಮೇಷನ್ ಕೊಟ್ಟೆ. ಏನು? ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನೋದು ಜನರಲಿ ನಾನು ಅದನ್ನು RMgX ಅಂತ ತಗೋತೀನಿ. ಇಟ್ ಈಸ್ ಹೈಲಿ ರಿಯಾಕ್ಟಿವ್ ಟುವರ್ಡ್ಸ್ ವಾಟರ್ ಜೊತೆ ಇದು ತುಂಬ ರಿಯಾಕ್ಟಿವ್ ನೇಚರನ್ನು ತೋರಿಸುತ್ತೆ. ಸೊ ಆ ಕಾರಣಕ್ಕೆ ಇಲ್ಲಿ ನಾವು ಡ್ರೈ ಈಥರ್ನ ಯೂಸ್ ಮಾಡ್ತೀವಿ. ಏನಾದರೂ ಪ್ರಾಡಕ್ಟ್ ಫಾರ್ಮೇಷನ್ ಆಗಿರೋದು ಮತ್ತೆ ಇಮಿಡಿಯೇಟಾಗಿ ವಾಪಸ್ ಬೇರೆ ಥರ ಪ್ರಾಡಕ್ಟ್ ಸಿಗಬಾರ್ದು. ನಮಗೆ ಏನು ಪ್ರಾಡಕ್ಟ್ ಇರುತ್ತೋ ಆ ಪ್ರಾಡಕ್ಟ್ ಹಾಗೆ ಇರಬೇಕು ಅಂತಂದರೆ ಸೂಟೇಬಲ್ ರೆಡ್ಯೂಸಿಂಗ್ ಏಜೆಂಟ್ ಅಥವಾ ಸೂಟೇಬಲ್ ರಿಏಜೆಂಟ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗಬೇಕು. ನಾವು ಲುಕ್ ಅಟ್ ಹಿಯರ್,
RMgx ಇದೆ, ವಾಟರ್ ಮಾಲಿಕ್ಯೂಲ್ ನಿಮಗೆ ಗೊತ್ತಿದೆ, H can be becomes HOH, ಲೆಟ್ ಇಟ್ ಬಿ ಮೈನಸ್ ಆ್ಯಂಡ್ ದಿಸ್ ಇಸ್ ಪ್ಲಸ್. ಇಲ್ಲಿ ಬಾಂಡ್ ಬ್ರೇಕ್ ಆಗಿದೆ ಅಂತ ಅಂದರೆ MgX OH ಫಾರ್ಮೇಷನ್ ಆಗುತ್ತೆ, R ಇದ್ದಿದ್ದು H ಜೊತೆ ಜಾಯ್ನ್ ಆಗಿ RH ಆಗುತ್ತೆ. ನಾವು ಇಟ್ ಬಿಕಮ್ಸ್ ವಾಟ್ RH ಪ್ಲಸ್ MgOH X. Mg ಇದೆ, OH ಗ್ರೂಪ್ ಇದೆ, X ಇದೆ. ಸೊ H ಪ್ಲಸ್ ಅನ್ನೋದು ಇಲ್ಲಿ ಬಂದು ಜಾಯ್ನ್ ಆಗ್ತಿದೆ, MgX ಅನ್ನೋದು MgOH ಜೊತೆ ಜಾಯ್ನ್ ಆಗ್ತಿದೆ. ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಏನು ಬರಬೇಕು ಅದು ಬಿಟ್ಟು ಮತ್ತೆ ರಿಯಾಕ್ಷನ್ ಉಂಟಾಯಿತು ಅಂದರೆ ಈ ಥರ ಪ್ರಾಡಕ್ಟ್ ಆಗುತ್ತೆ. ಆ ಕಾರಣಕ್ಕೆ ನಾವಿಲ್ಲಿ ರಿಯೇಜೆಂಟನ್ನು ಯಾವುದನ್ನು ಯೂಸ್ ಮಾಡ್ತೀವಿ, ಡ್ರೈ ಈಥರ್ನ ಯೂಸ್ ಮಾಡ್ತೀವಿ. ರಿಮೆಂಬರ್ ಒನ್ ಥಿಂಗ್, ಇನರ್ಟ್ ಸಾಲ್ವೆಂಟ್ ಡ್ರೈ ಈಥರ್ ಈಸ್ ಯೂಸ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಪ್ರಿಪ್ರೇಷನ್ಸಲ್ಲಿ ನಾವು ಇನರ್ಟ್ ಡ್ರೈ ಈಥರ್ ಅನ್ನೋದು ಏನಾಗಿರುತ್ತೆ, ಇನರ್ಟ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೆ ಇದು ಇದ್ರ ಜೊತೆ ರಿಯಾಕ್ಟ್ ಆಗಿ ಮತ್ತು ಬೇರೆ ಥರ ಪ್ರಾಡಕ್ಟ್ ಸಿಗುವಂಥದ್ದು ನೆಸೆಸಿಟಿ ಇರೋದಿಲ್ಲ, ಅದು ಆಗೋದು ಇಲ್ಲ. ನೆಕ್ಸ್ಟ್, because of high reactivity nature of Grignard reagent which react towards water, nothing but ವಾಟರ್ನ ಹೊಂದಿರುವಂಥ ಕೆಲವೊಂದು ಮಾಲಿಕ್ಯೂಲ್ ಜೊತೆಗೆ ಇದು ರಿಯಾಕ್ಟ್ ಆಗ್ಬೋದು. ಎಕ್ಸಾಂಪಲ್ ಆಲ್ಕೋಹಾಲ್ ಅಂತಲೂ ಹೇಳ್ಬೋದು. ಟು ಗಿವ್ ಹೈಡ್ರೋಕಾರ್ಬನ್ಸ್, ನೋಡಿ ಈಗ ವಾಟರ್ ಇದೆ, ವಾಟರಲ್ಲಿ OH ಜನ್ರೇಟ್ ಆಗ್ತಿದೆ, ಆಲ್ಕೋಹಾಲ್ ROH ಇದ್ದಿದ್ದು OH ಜನ್ರೇಟ್ ಆಗುತ್ತೆ. ಇಂಥ ಮಾಲಿಕ್ಯೂಲ್ಸ್ಗಳ ಜೊತೆ ಏನಾದರೂ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇನ್ವಾಲ್ವ್ ಆಯಿತು ಅಂತಂದರೆ ಅದೇನಾಗುತ್ತೆ, ಬೇರೆ ಹೈಯರ್ ಆಲ್ಕೆನ್ಸ್ಗಳನ್ನು ಕೊಡುತ್ತೆ. ಆ ಕಾರಣಕ್ಕೆ ನಾವು ಇಲ್ಲಿ ಡ್ರೈ ಈಥರ್ನ ಇನರ್ಟ್ ಸಾಲ್ವೆಂಟ್ ಆಗಿ ಇಲ್ಲಿ ಯೂಸ್ ಮಾಡ್ತೀವಿ. ಇದ್ರ ಬಗ್ಗೆ ನೆನಪಿರಬೇಕು. ಸೊ ನೆಕ್ಸ್ಟ್ ರಿಯಾಕ್ಷನ್, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ as well as board examination, that is Woods reaction. ವುಡ್ಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಈ ರಿಯಾಕ್ಷನ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ, ಕಂಪ್ಲೀಟ್ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಈ ಒಂದೇ ಒಂದು ಕಾನ್ಸೆಪ್ಟ್ ಮೇಲೆ ಮತ್ತೆ 2-3 ಥರ ರಿಯಾಕ್ಷನ್ಸ್ಗಳನ್ನು ತಗೋತಾರೆ. ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್, ತುಂಬ ಮಹತ್ವವನ್ನು ಪಡೆದಿರುವಂಥ, ಇಂಡಸ್ಟ್ರಿ ಲೆವೆಲಲ್ಲಿ ತುಂಬ ಮಹತ್ವವನ್ನು ಪಡೆದಿರುವಂಥ ರಿಯಾಕ್ಷನ್ಸ್. ಸಿಂಪಲ್, ವುಡ್ಸ್ ರಿಯಾಕ್ಷನಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಹೈಯರ್ ಆಲ್ಕೆನ್ಸ್ಗಳನ್ನು ಎಕ್ಸೆಪ್ಟ್ ಮಾಡ್ಬೋದು. ಹೈಯರ್ ಆಲ್ಕೆನ್ಸ್, ವಿ ಕ್ಯಾನ್ ಎಕ್ಸ್ಪೆಕ್ಟ್ ಹೈಯರ್ ಆಲ್ಕೆನ್ಸ್ ಫ್ರಮ್ ವುಡ್ಸ್ ರಿಯಾಕ್ಷನ್. ನೋಡಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ವುಡ್ಸ್ ರಿಯಾಕ್ಷನಲ್ಲಿ ನಾವು ಹೈಯರ್ ಆಲ್ಕೆನ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದು, Yes students, now next reaction is Woods reaction. Higher alkenes expect ಮಾಡಬಹುದು ಅಂತ ಹೇಳಿದ್ದೀನಿ. So what is the Woods reaction? Alkyl halides react with sodium in dry ether. As you know, the dry ether is what? Inert solvent. To give hydrocarbons, this reaction is known as what? Woods reaction. Now look at here. General reaction ಅನ್ನು ಬರೀತಿದ್ದೀನಿ. 2 moles of RX plus 2 moles of sodium, which is in the presence of water, dry ether. Dry ether presence ಅಲ್ಲಿ ನಡೆಯುವಂಥ reaction. Dry ether. What will be the product? Very simple. Look at here. What is this? 2 moles of X. 2 moles of X ಇದೆ ಅಂತ ಅಂದರೆ ಇಲ್ಲಿ ಎಷ್ಟಿದೆ? 2 moles of Na ಇದೆ, 2 moles of X. Now 2x combined with 2Na, now it becomes what? 2NaX, isn't it? 2 moles of X ಇದೆ, 2 moles of sodium ಇದೆ. Now 2R ಇರೋದ್ರಿಂದ it can be written as R. 2 R ಅನ್ನು ಸಪ್ರೇಟ್ ಮಾಡಿ ಬರೋದ್ರೆ ಆಯ್ತು, ಇಲ್ಲ 2R ಬರೋದ್ರು ಓಕೆ. ದಟ್ ಈಸ್ ದ ರೈಟ್ ಆನ್ಸರ್. ದಿಸ್ ಇಸ್ ವಾಟ್ ಹೈಯರ್ ಆಲ್ಕೆನ್ಸ್. ಓಕೆ, ನೌ ಟೇಕ್ ಎನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ತಗೊಳ್ಳಿ. 2RX ಜಾಗದಲ್ಲಿ ಲೆಟ್ ಇಟ್ ಬಿ R as CH3. ನಾವು 2 moles of CH3, X ಜಾಗದಲ್ಲಿ Cl ಹಾಕಿ ಪ್ಲಸ್ 2 moles of sodium ಅನ್ನು ಹಾಕಿ, which is in the presence of water, dry ether. As you know that the role of dry ether is it acts as inert solvent. What will be the product? So product will be CH3Cl ನಲ್ಲಿ 2 moles of Cl to Na ಜೊತೆ ಜಾಯಿನ್ ಆದರೆ ಏನಾಗುತ್ತೆ? 2 moles of NaCl. ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ ಇಲ್ಲಿ? CH3 single bond CH3. What is the name of the product? That is ethane. Very good. ಏನಿದು? ethane, because 2 carbon atom ಇದೆ, 6 hydrogen ಇದೆ. That is ethane. General formula CnH2n plus 2. This is about the Woods reaction. Next one is Woods Fittig reaction.
ಸೊ ಅರ್ಥ ಇದೆ ಅನ್ಕೋತೀನಿ. ಏನು ಹೇಳಿದ್ದಾರೆ ಇಲ್ಲಿ, ಆಲ್ಕೈಲ್ ಹ್ಯಾಲೈಡ್ಸ್ ಅನ್ನೋದು ಸೋಡಿಯಂ ಜೊತೆ ರಿಯಾಕ್ಟ್ ಆಗುತ್ತೆ. ಇನ್ ಡ್ರೈ ಈಥರಲ್ಲಿರುವಂಥ ಸೋಡಿಯಂ ಜೊತೆ ರಿಯಾಕ್ಟ್ ಆದಾಗ ಅದು ಹೈಡ್ರೋಕಾರ್ಬನ್ಸ್ಗಳನ್ನು ಕೊಡುತ್ತೆ. ನಥಿಂಗ್ ಬಟ್ ಹೈಯರ್ ಆಲ್ಕೆನ್ಸ್ನೇ ಮೇಜರ್ ಆಗಿ ವುಡ್ಸ್ ರಿಯಾಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುವಂಥ ಪ್ರಾಡಕ್ಟ್ ಯಾವಾಗಲೂ ಏನಾಗಿರಬೇಕು, ಈಥೆನೇ ಬರುತ್ತೆ. ನೆಕ್ಸ್ಟ್ ಸೈಡ್ ಪ್ರಾಡಕ್ಟ್ ಒಂದು ಸಾಲ್ಟನ್ನು ಕೊಡುತ್ತೆ. ದಿಸ್ ಇಸ್ ವಾಟ್ ವುಡ್ಸ್ ರಿಯಾಕ್ಷನ್. ನೆಕ್ಸ್ಟ್ ರಿಯಾಕ್ಷನ್ ಈಸ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್, ನಾಟ್ ಫಿಟ್ಟಿಂಗ್, ಇಟ್ ಈಸ್ ವಾಟ್ ಫಿಟ್ಟಿಗ್ ರಿಯಾಕ್ಷನ್. Next one is Woods Fittig's reaction. This reaction is similar to the Woods reaction. Only one changes is what? ಇಲ್ಲಿ ನಾವು ಬರೀ ಆಲ್ಕೈಲ್ ಹ್ಯಾಲೈಡ್ಸನ್ನು ನೋಡಿದ್ದೀವಿ, isn't it? ಬರೀ ಆಲ್ಕೈಲ್ ಹ್ಯಾಲೈಡ್ಸನ್ನು ನೋಡಿದ್ದೀವಿ. ಬಟ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ನಾವು ಒಂದು ಆಲ್ಕೈಲ್ ಹ್ಯಾಲೈಡ್ ಇರುತ್ತೆ, ಇನ್ನೊಂದು ಅರೈಲ್ ಹ್ಯಾಲೈಡ್ಸ್ ಇರುತ್ತೆ. ನೋಡಿ, ನೇಮ್ ದ ರಿಯಾಕ್ಷನ್ ಅಂತ ಈ ಚಾಪ್ಟರ್ ಮೇಲೆ ನಿಮಗೊಂದು ಕ್ವಶನ್ಸ್ ಕೇಳ್ತಾರೆ. ಈ ಥರದೊಂದು ರಿಯಾಕ್ಷನ್ ಕೊಟ್ಬಿಟ್ಟು ಇದರ ನೇಮ್ ಏನಂತ ಕೇಳ್ತಾರೆ, ಅಥವಾ ಕಂಪ್ಲೀಟ್ ದ ಫಾಲೋಯಿಂಗ್ ರಿಯಾಕ್ಷನ್ ಅಂತ ಕೊಡ್ತಾರೆ. ಇಲ್ಲ ಅಂತಂದರೆ ಇದ್ರ ಮೇಲೆ ರಿಯಾಕ್ಷನ್ ಡೈರೆಕ್ಟಾಗಿ ಕ್ವಶನ್ಸ್ನು ಕೇಳ್ಬೋದು ನಿಮಗೆ. ವಾಟ್ ವಿಲ್ ಹ್ಯಾಪನ್ಸ್ ವೆನ್ 1 mole of alkyl halide and aryl halide is treated with sodium in presence of dry ether ಅಂತ ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ಏನು ಪ್ರಾಡಕ್ಟ್ ಆಗುತ್ತೆ ಅಂತಲೂ ಕ್ವಶನ್ ಕೇಳ್ಬೋದು. ನಾವು ಇಟ್ ಈಸ್ ವೆರಿ ಈಸಿ. ಜನರಲ್ ರಿಯಾಕ್ಷನ್ಸ್ ಬರೀತೀನಿ, ಒಂದ್ಸಲ ನೋಡ್ಕೊಳ್ಳಿ. ದಟ್ ಈಸ್ ವಾಟ್ ಆರ್ ಗ್ರೂಪ್, ಆಲ್ಕೈಲ್ ಗ್ರೂಪ್ ಆಗಿರುತ್ತೆ ಇದು. ಅದಕ್ಕೆ ಒಂದು ಹ್ಯಾಲೋಜನ್ ಗ್ರೂಪನ್ನು ಹಾಕ್ತೀವಿ, ಪ್ಲಸ್ 2 moles ಆಫ್ ಸೋಡಿಯಂ. ಕ್ಲಿಯರ್? ಪ್ಲಸ್ ವಾಟ್ ಇಸ್ ದಟ್, ಒನ್ ಈಸ್ ಅರೈಲ್ ಹ್ಯಾಲೈಡ್ ಆಯಿತು, ಇನ್ನೊಂದನ್ನು ಆಲ್ಕೈಲ್ ಹ್ಯಾಲೈಡ್ ಆಗಬೇಕು. ದಟ್ ಗಿವ್ಸ್ ರೈಸ್ ಟು, ಇಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್, ಡ್ರೈ ಈಥರ್. ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಡಿಯರ್ ಸ್ಟೂಡೆಂಟ್ಸ್, ಡೆಫಿನೇಷನ್ ನೋಡ್ಕೊಳ್ಳಿ ಒಂದ್ಸಲ. ವೆನ್ ಅ ಮಿಕ್ಸ್ಚರ್ ಆಫ್ ಅರೈಲ್ ಹ್ಯಾಲೈಡ್, ದಟ್ ಈಸ್ ಅರೈಲ್ ಹ್ಯಾಲೈಡ್, and alkyl halide, this is alkyl halide, is treated with sodium in the presence of dry ether. Aralkyl benzene, aralkyl nothing but it is the combination of alkyl and aryl. Aral, AR ಅಂದರೆ ಅರೈಲ್ ಗ್ರೂಪ್, ಆಲ್ಕೈಲ್ ಗ್ರೂಪ್ ಇಲ್ಲಿದೆ. ಅರಾಲ್ಕೈಲ್ ಅಂದರೆ ಇವೆರಡೂ ಮಿಕ್ಸ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ವೆರಿ ಈಸಿ. ಅಲ್ಲೇನು ಮಾಡಿದ್ರಿ ರಿಯಾಕ್ಷನ್ ನೋಡಿ, 2Na ತೊಗೊಂಡ್ರಿ, 2 moles ಆಫ್ CH3Cl ಇದೆ. ಇದನ್ನು CH3Cl ಪ್ಲಸ್ 2Na ಪ್ಲಸ್ CH3Cl ಅಂತನಾದ್ರೂ ಬರಿಬಹುದು. ಬಟ್ ಇಲ್ಲಿ ನೋಡಿ, ಸೊ ಎಕ್ಸ್ ಈಸ್ ಹಿಯರ್ ಆ್ಯಂಡ್ ದೆನ್ ಸೆಕೆಂಡ್ ಒನ್ ಎಕ್ಸ್ ಇಲ್ಲಿದೆ, ಕರೆಕ್ಟ್? ಎಕ್ಸ್ ಮತ್ತು ಎಕ್ಸ್ ಜಾಯ್ನ್ ಆದರೆ ಎಷ್ಟು ಎಕ್ಸ್ ಆಯಿತು, 2x ಇದೆ. ಇಲ್ಲೆಷ್ಟಿದೆ, 2Na ಇದೆ. ನಾವು 2Na ಮತ್ತು ಎಕ್ಸ್ ಜಾಯ್ನ್ ಆದರೆ ಏನಾಗುತ್ತೆ, 2NaX, ಇಸಂಟ್ ಇಟ್? ಪ್ಲಸ್ ಉಳಿದಿದ್ದೇನು, ಒಂದು ಬೆನ್ಸಿನ್ ರಿಂಗ್ ಉಳಿತು, ಇನ್ನೊಂದು ಆರ್ ಉಳಿತು. ಸೊ ಬೆನ್ಸಿನ್ ರಿಂಗ್ ಮತ್ತು ಆರನ್ನು ಕಂಬೈನ್ ಮಾಡಿದ್ರೆ ನಿಮಗೊಂದು ಪ್ರಾಡಕ್ಟ್ ಬರುತ್ತೆ. ದಟ್ ಪ್ರಾಡಕ್ಟ್ ಈಸ್ ವಾಟ್, ಅರಾಲ್ಕೈಲ್ ಬೆನ್ಸಿನ್. ಇದನ್ನು 2 ಥರದಲ್ಲೂ ಬರೀಬಹುದು ನೀವು. ಸೊ ದಿಸ್ ಈಸ್ ವಾಟ್, ಆರ್. ಸೊ ದಿಸ್ ಈಸ್ ಅ ಆಲ್ಕೈಲ್ ಗ್ರೂಪ್ ಆ್ಯಂಡ್ ದಿಸ್ ಈಸ್ ಅರೈಲ್ ಗ್ರೂಪ್. ದಟ್ಸ್ ವೈ ಇಟ್ ಈಸ್ ಅರಾಲ್ಕೈಲ್ ಪ್ರಾಡಕ್ಟ್ ಬರುತ್ತೆ, ಅರಾಲ್ಕೈಲ್ ಬೆನ್ಸಿನ್. ಅರಾಲ್ಕೈಲ್ ಬೆನ್ಸಿನ್ ಪ್ರಾಡಕ್ಟ್ ಬರುತ್ತೆ. ಅಥವಾ ಅರಾಲ್ಕೈಲ್ ಆಗಿ ಜನರಲ್ ಆಗಿ ಆಲ್ಕೈಲ್ ಅರೈಲ್ ಬೆನ್ಸಿನ್ ಅಂತಲೂ ಕರಿತೀವಿ, ಅಥವಾ ಅರಾಲ್ಕೈಲ್ ಅಂತಲೂ ಕರಿತೀವಿ. ಸೊ ಟೇಕ್ ಎನ್ ಎಕ್ಸಾಂಪಲ್. ನೀವೇ ರಿಯಾಕ್ಷನ್ ಬರಿಬೋದಂತ ಅನ್ಕೋತೀನಿ. ಸೊ ಬೆನ್ಸಿನ್ ಜಾಗದಲ್ಲಿ ಬೆನ್ಸಿನ್ನೇ ತೊಗೋತೀರಾ, ಹ್ಯಾಲೋಜನ್ ಜಾಗದಲ್ಲಿ Cl ಗ್ರೂಪನ್ನು ತೊಗೊಂಡ್ರೆ ಏನು ಪ್ರಾಡಕ್ಟ್ ಬರುತ್ತೆ. ಸೊ ನಾವು ಇಟ್ ಈಸ್ ವಾಟ್, ಬೆನ್ಸಿನ್ ರಿಂಗ್. ಸೊ ಇಲ್ಲಿ ನಾನು ಹ್ಯಾಲೋಜನ್ Cl ತೊಗೋತೀನಿ. ಇದನ್ನು ಸ್ಲ್ಯಾಂಟಲ್ಲೂ ಬರೀತಾರೆ. ಪ್ಲಸ್ 2 moles ಆಫ್ ಸೋಡಿಯಂ ಪ್ಲಸ್ ಆರ್ ಜಾಗದಲ್ಲಿ CH3 ಸಿಂಗಲ್ ಬಾಂಡ್ Cl. ನೋಡಿ, ಹ್ಯಾಲೋಜನ್ Cl ಏನಾಗಿರಬೇಕು, ಸೇಮ್ ಇರಬೇಕು, ಬೇರೆ ಬೇರೆ ಹ್ಯಾಲೋಜನ್ ಅಂತ ತಗೋಬಾರ್ದು ಇಲ್ಲಿ. ಡ್ರೈ ಈಥರ್. ಯಾಕೆ ಬೇರೆ ಬೇರೆ ಹ್ಯಾಲೋಜನ್ ತೊಗೊಂಡ್ರೆ ಏನಾಗುತ್ತೆ, ಈಗ ಒಂದು ಹ್ಯಾಲೋಜನ್ ತೊಗೊಂಡ್ರೆ, ಒಂದು ಟೈಪ್ ಆಫ್ ಹ್ಯಾಲೋಜನ್ ತೊಗೊಂಡ್ರಿ ಅಂತಂದರೆ NaCl ಅಂತ ಬರಿಬೋದು. ಇಲ್ಲಿ Br ತೊಗೊಂಡು ಇಲ್ಲಿ Cl ತೊಗೊಂಡ್ರೆ ಒಂದು ಪ್ರಾಡಕ್ಟ್ 2NaCl ಆಗಬೇಕು. 2NaClಲ್ಲಿ ನೀವು ಒಂದೇ Cl ತೊಗೊಂಡಿದ್ದೀರಿ ಅಂದರೆ 2NaCl 1 mole ಬರೆಯೋಕ್ಕಾಗೋದಿಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಮತ್ತು ಅಡಿಷ್ನಲ್ ಆಗಿ ಇನ್ನೊಂದು ಹ್ಯಾಲೋಜನ್ ಉಳ್ಕೊಳ್ಳುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಸೊ ಫೈನಲ್ ಪ್ರಾಡಕ್ಟ್ ಈಸ್ ವಾಟ್, ಒಂದು 2 ಸೆಕೆಂಡ್ ಪಾಸ್ ಮಾಡಿ ನೀವೇ ಬರಿಬೋದು, ಆನ್ಸರ್ ಏನು ಬರುತ್ತೆ. ಯಾ, ವಾಟ್ ಇಸ್ ದಟ್, ದಿಸ್ ಇಸ್ ವಾಟ್ Cl ಆ್ಯಂಡ್ ದಿಸ್ ಈಸ್ Cl ಎರಡಾಯಿತು. ಇಲ್ಲೇನಿದೆ, Na ಇದೆ. ನಾವು ಇಟ್ ಬಿಕಮ್ಸ್ ವಾಟ್, 2NaCl ಪ್ಲಸ್ ವಾಟ್ ಇಸ್ ದ ಮೇನ್ ಪ್ರಾಡಕ್ಟ್, ದ ಮೇನ್ ಪ್ರಾಡಕ್ಟ್ ಈಸ್ ಬೆನ್ಸಿನ್ ರಿಂಗ್. ಟು ದಟ್ ಏನು ಅಡಿಷನ್ ಆಗಿದೆ, CH3 ಗ್ರೂಪ್.
Now the name of the molecule is methyl benzene, or this is toluene. What is this? Toluene. So this is what Woods-Fittix reaction. Remember one thing, these reactions comes under ಹ್ಯಾಲೋ ಆಲ್ಕೆನ್ಸ್ಗಳಿಗೆ ಸಂಬಂಧಪಟ್ಟಿರುವಂಥ ರಿಯಾಕ್ಷನ್ಸ್ಗಳಿವೆಲ್ಲ. ಸೊ ಇದೆಲ್ಲ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಬರುವಂಥದ್ದು, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೆನ್ಸ್. ಅರ್ಥ ಆಗಿದೆ ಅನ್ಕೋತೀನಿ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೆನ್ಸಲ್ಲಿ ಮೊದಲಿಗೆ ಬರುವಂಥದ್ದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅದರಲ್ಲಿ SN1 ಬರುತ್ತೆ ಮತ್ತು SN2 ಮೆಕ್ಯಾನಿಸಮ್ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಂಬರ್ 32 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕ್ವಶನ್ ನಂಬರ್ 32ನಲ್ಲಿ ಬರುವಂಥ ಕ್ವಶನ್ಸ್ ಅವು. ದೆನ್ ನೆಕ್ಸ್ಟ್ ಬರುವಂಥದ್ದು ಎಲಿಮಿನೇಷನ್ಸ್ ರಿಯಾಕ್ಷನ್, ದಟ್ ಈಸ್ ಡಿಹೈಡ್ರೋ ಹ್ಯಾಲೋಜಿನೇಷನ್. ನೋಡಿ, ಇದರ ಮೇಲೆ ತುಂಬ ಬ್ಯೂಟಿಫುಲ್ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನೀಟಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಫೋಕಸ್ ಮಾಡ್ತಾರೆ, JEEಲೂ ಫೋಕಸ್ ಮಾಡ್ತಾರೆ. ಆ ರಿಯಾಕ್ಷನ್ಗಳನ್ನು ಈ ರಿಯಾಕ್ಷನ್ಸ್ಗಳ ಜೊತೆಗೆ ಮರ್ಜ್ ಮಾಡೋ ಕ್ವಶನ್ಸ್ನ ಕೇಳೋಂಥ ಸಾಧ್ಯತೆಗಳು ಭಾಳ ಇರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ನೀವು ಡೈರೆಕ್ಟ್ ಕ್ವಶನ್ಸ್ಗಳನ್ನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 3-4 ಕ್ವಶನ್ಸ್ನ ಮರ್ಜ್ ಮಾಡಿ ಕಾಂಪಿಟೇಟಿವ್ ಕ್ವಶನ್ಸ್ ಕೇಳಿರ್ತಾರೆ, ಇದ್ರ ಬಗ್ಗೆ ಗಮನ ಕೊಡಬೇಕು. ನೆಕ್ಸ್ಟ್ ಒನ್ ಈಸ್ ವಾಟ್ ರಿಯಾಕ್ಷನ್, ದಟ್ ಈಸ್ ರಿಡಕ್ಷನ್ಸ್ ರಿಯಾಕ್ಷನ್ ಆಯಿತು. ರಿಡಕ್ಷನ್ಸ್ ರಿಯಾಕ್ಷನ್ ಆಲ್ಕಲ್ ಹ್ಯಾಲೈಡ್ ಅಂಡರ್ಗೋಸ್ ರಿಡಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಕಾಪರ್ ಅಂತ ಒಂದು ರಿಯಾಕ್ಷನ್ ಕಲ್ತಿರಲ್ವಾ ಅದು. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಈಗ ಜಸ್ಟ್ ಮಾಡಿದ ರಿಯಾಕ್ಷನ್, ದಟ್ ಈಸ್ ರಿಯಾಕ್ಷನ್ ವಿತ್ ಮೆಟಲ್ಸ್. ಸೊ ಮ್ಯಾಗ್ನೀಷಿಯಂ ಮೆಟಲ್ ಜೊತೆಗೆ ಆಲ್ಕಲ್ ಹ್ಯಾಲೈಡ್ ಆದರೆ ಏನಾಗುತ್ತೆ. ನೆಕ್ಸ್ಟ್ ಸೋಡಿಯಂಗಳ ಜೊತೆಗೆ ಆಲ್ಕಲ್ ಹ್ಯಾಲೈಡ್ಸ್ಗಳು ರಿಯಾಕ್ಟ್ ಆದರೆ ಏನಾಗುತ್ತೆ. ದಟ್ ಈಸ್ ಸೋಡಿಯಂ ಜೊತೆಗೆ 2 ರಿಯಾಕ್ಷನ್ಸ್ನ ಕಲ್ತ್ರಿ. ಒಂದು ವೂಡ್ಸ್ ರಿಯಾಕ್ಷನ್ ಕಲ್ತ್ರಿ, ಸೆಕೆಂಡ್ ಒನ್ ಇಸ್ Woods-Fittix ರಿಯಾಕ್ಷನ್ ಕಲ್ತ್ರಿ. ವೂಡ್ಸ್ ರಿಯಾಕ್ಷನಲ್ಲಿ ನೀವು ಹೈಯರ್ ಆಲ್ಕೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಆ್ಯಂಡ್ ದೆನ್ ದಟ್ ರಿಯಾಕ್ಷನ್ಸ್ ಕಂಟೆನ್ಸ್ ಓನ್ಲಿ ಆಲ್ಕಲ್ ಹ್ಯಾಡ್ಸ್, ರಿಯಾಕ್ಟೆಂಟ್ ಓನ್ಲಿ ಆಲ್ಕಲ್ ಹ್ಯಾಲೈಡ್ಸ್ ಆಗಿರುತ್ತೆ. Woods-Fittix ರಿಯಾಕ್ಷನಲ್ಲಿ ಆಲ್ಕಲ್ ಹ್ಯಾಲೈಡ್ಸ್ ಜೊತೆಗೇನಿರುತ್ತೆ, ಅರೈಲ್ ಹ್ಯಾಲೈಡ್ಸ್ ಇರುತ್ತೆ. ಸೇಮ್ ರಿಯೇಜೆಂಟ್, ದಟ್ ಈಸ್ ರೈಥರ್, ದಟ್ ಈಸ್ ಇನರ್ಟ್ ಸಾಲ್ವೆಂಟ್ ಆಗಿ ವರ್ಕ್ ಆಗ್ತಿರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋರಿನ್ಸ್. ನೋಡಿ, ಹ್ಯಾಲೋ ಆಲ್ಕೇನ್ಸ್ಗಳಿಗೂ ಹ್ಯಾಲೋ ಅರಿನ್ಸ್ಗಳಿಗೂ ಒಂದು ಡಿಫ್ರೆನ್ಸ್ ಇರುತ್ತೆ. ಏನು ಡಿಫ್ರೆನ್ಸ್ ಅಂತಂದರೆ, ಹ್ಯಾಲೋ ಅರಿನ್ಸ್ಗಳು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗುತ್ತೆ, ಬಟ್ ತುಂಬ ಕಂಡೀಷನ್ಸ್ಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಸ್ಪೆಷಲ್ ರಿಯೇಜೆಂಟ್ಸ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಹೇಗೆ ಆಲ್ಕಲ್ ಹ್ಯಾಲೈಡ್ಸಲ್ಲಿ ಜನರಲಾಗಿ ನೀವು ಏನು ಮಾಡಿದ್ರೆ ಟರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ ತೊಗೊಂಡ್ರಿ, ಅದಕ್ಕೆ KOH ಹಾಕಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಆಲ್ಕೋಹಾಲ್ ಪ್ರಾಡಕ್ಟ್ ಸಿಕ್ತು, ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಪ್ರಾಡಕ್ಟ್ ಸಿಕ್ತು. ಬಟ್ ಇಲ್ಲಿ ಅರೋಮ್ಯಾಟಿಕ್ ಕಾಂಪೌಂಡ್ಸ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನ್ ಅಷ್ಟು ಈಸಿಯಾಗಿ ಇಲ್ಲಿ ನಡೆಯೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನ್ ಹ್ಯಾಲೋರಿನ್ಸಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ವಾಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋಅರಿನ್ಸ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋಅರಿನ್ಸ್, ಫಸ್ಟ್ ಒನ್ ವಿತ್ ಮೆಟಲ್ಸ್. ಸೊ ಪ್ರೀವಿಯಸ್ ವೀಡಿಯೋಸಲ್ಲಿ ನೀವೇನು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ, ವೂಡ್ಸ್ ರಿಯಾಕ್ಷನ್ ಆ್ಯಂಡ್ Woods-Fittix ರಿಯಾಕ್ಷನ್. ಸೊ ರಿಯಾಕ್ಷನ್ ವಿತ್ ಮೆಟಲ್ಸ್ಗಳ ಜೊತೆ ಆಲ್ಕಲ್ ಹ್ಯಾಲೈಡ್ಸ್ಗಳು ಅಥವಾ ಆಲ್ಕಲ್ ಆ್ಯಂಡ್ ಅರೈಲ್ ಹ್ಯಾಲೈಡ್ಸ್ಗಳು ಮೆಟಲ್ಸ್ಗಳ ಜೊತೆ ರಿಯಾಕ್ಟ್ ಆದರೆ ಏನು ಪ್ರಾಡಕ್ಟ್ ಬರುತ್ತೆ ಅಂತ. ನಾವು ಸೇಮ್ ಥಿಂಗ್ ವಿತ್ ಮೆಟಲ್ಸಲ್ಲಿ ನಾವು ನೋಡುವಂಥದ್ದು Fittix ರಿಯಾಕ್ಷನ್. ವಾಟ್ ಈಸ್ ದಟ್? Fittix ರಿಯಾಕ್ಷನ್, ದಟ್ ಈಸ್ Fittix ರಿಯಾಕ್ಷನ್ ಅಂತಲೂ ಕರೀತಾರೆ. Fittix ರಿಯಾಕ್ಷನ್ ತುಂಬ ಈಸಿ ಇರುವಂಥದ್ದು. ನೋಡಿ, ವೂಡ್ಸ್ ರಿಯಾಕ್ಷನ್ ನೀವು ತೊಗೊಂಡಿದ್ದೇನು, ಬೋತ್ ಆರ್ ಆಲ್ಕಲ್ ಹ್ಯಾಲೈಡ್ಸ್, ಕರೆಕ್ಟ್. 2 moles ಆಫ್ CH3Cl, 2 moles ಆಫ್ RX ಅಂತ ತೊಗೊಂಡಿದ್ರಿ. Woods-Fittix ರಿಯಾಕ್ಷನ್ ಏನು ತೊಗೊಂಡ್ರಿ, 1 mole ಆಫ್ ಆಲ್ಕಲ್ ಹ್ಯಾಲೈಡ್ಸ್, ಅನದರ್ ಒನ್ ಈಸ್ ಅರೈಲ್ ಹ್ಯಾಲೈಡ್ಸ್. ಬಟ್ ಬರೀ Fittix ರಿಯಾಕ್ಷನಲ್ಲಿ ಏನು ತೊಗೋತೀರಾ, ಇಲ್ಲಿ ತುಂಬ ಸಿಂಪಲ್. ದ ಸ್ಟೂಡೆಂಟ್ಸ್ ಇಲ್ಲಿ 2 moles ಆಫ್ ಅರೈಲ್ ಹ್ಯಾಲೈಡ್ಸನ್ನು ತೊಗೋತೀರಾ, ಬಿಕಾಸ್ ಇಟ್ ಕಮ್ಸ್ ಅಂಡರ್ ವಾಟ್ ಹ್ಯಾಲೋಅರಿನ್ಸ್ ಕೆಮಿಕಲ್ ಪ್ರಾಪರ್ಟೀಸ್. 2 moles ಆಫ್ ದಟ್ ಈಸ್ ವಾಟ್ ಅರೈಲ್ ಹ್ಯಾಲೈಡ್ಸ್. ಅರೈಲ್ ಹ್ಯಾಲೈಡ್ಸ್ ಅಂದರೆ ಬೆನ್ಸಿನ್ ರಿಂಗಿಗೆ ಒಂದು ಹ್ಯಾಲೋಜನ್ ಗ್ರೂಪ್ಗಳು ಏನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ನಾವು ಲುಕ್ ಅಟ್ ಹಿಯರ್, ಬೆನ್ಸಿನ್ ರಿಂಗ್ ಒಂದು ಸ್ಲ್ಯಾಂಟಲ್ಲಿ ಬರೀತಿದ್ದೀನಿ, ಅದಕ್ಕೆ ಒಂದು ಡೈರೆಕ್ಟಾಗಿ Cl ಬರೀತಿದ್ದೀನಿ. ನೆಕ್ಸ್ಟ್ 2 moles ಆಫ್ ಸೋಡಿಯಂ ಮೆಟಲ್ ಪ್ಲಸ್ ರಿಯಾಕ್ಷನ್ ಬರೀಲಿಕ್ಕೆ ತುಂಬ ಈಸಿ ಆಗಲಿ ಅಂತ ಹೇಳಿ ನಾನು Cl ಗ್ರೂಪನ್ನು ಈ ಕಡೆ ಹಾಕ್ಕೋತಿದ್ದೀನಿ. Benzene ring. Okay, now look at the reaction. When this halogen is detached from the benzene ring, detaches from the benzene ring, and these 2 halogen combine with 2 moles of sodium. Now it becomes what? 2NaCl. 2NaCl, sodium
ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್ ಪ್ರಾಡಕ್ಟ್ ಬರ್ತಿದೆ. ಅಲಾಂಗ್ ವಿತ್ ಒಂದು ಮೇಜರ್ ಪ್ರಾಡಕ್ಟ್ ಬರುತ್ತೆ. ಆ ಮೇಜರ್ ಪ್ರಾಡಕ್ಟ್ ಏನು, ಒಂದು ಬೆನ್ಸಿನ್ ರಿಂಗ್ ಇದೆ. ಓಕೆ, ಬೆನ್ಸಿನ್ ರಿಂಗ್ ಒಂದಿದೆ, ಜೊತೆಗೆ ಈ ಬೆನ್ಸಿನ್ ರಿಂಗಲ್ಲೂ ಒಂದು ಇದಾಗಿದೆ, ಡಿಟ್ಯಾಚ್ ಆಗಿದೆ. ಇಟ್ ಬಿಕಮ್ಸ್ ವಾಟ್, ಬೆನ್ಸಿನ್ ರಿಂಗಿಗೆ ಒಂದು ಬಾಂಡು ಎಕ್ಸ್ಟೆಂಡ್ ಆಗಿ ಬೆನ್ಸಿನ್ ರಿಂಗ್ ಆಗಿರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಬೈಫಿನೈಲ್ ಅಥವಾ ಡೈಫಿನೈಲ್ ಅಂತಲೂ ಕರೀತಾರೆ, ಬೈಫಿನೈಲ್ ಅಂತಲೂ ಕರೀತಾರೆ. ದಿಸ್ ರಿಯಾಕ್ಷನ್ ಅಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸೇಮ್ inert solvent. What is that inert solvent? Dry ether. ತುಂಬ ಜನ ಈ ರಿಯಾಕ್ಷನಲ್ಲಿ ಏನು ಮಾಡ್ತೀರಾ ಅಂತಂದರೆ ಕರೆಕ್ಟ್ ಆನ್ಸರ್ ಬರೀತೀರಾ, ಬಟ್ ಪ್ರಾಡಕ್ಟ್ ಬರಿಬೇಕಾದ್ರೆ ಪ್ಲೀಸ್ ಡೋಂಟ್ ರೈಟ್ ಪ್ರಾಡಕ್ಟ್ ಲೈಕ್ ದಿಸ್. ಈ ಥರ ಪ್ರಾಡಕ್ಟನ್ನು ಬರಿಬೇಡಿ. ಇಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ರಾಂಗ್. ಯಾಕೆಂದರೆ ಇಲ್ಲಿ ಈ ಥರ ಬರೆದ್ರೆ ಡೈರೆಕ್ಟ್ ಕಾರ್ಬನ್ನು ಅಟ್ಯಾಚ್ ಆಗಿದೆ ಅಂತ ಆಗುತ್ತೆ. ಸೊ ಕಾರ್ಬನ್ನಿಗೆ ಲಿಂಕ್ ಕೊಡಬೇಕು. ಒಂದು ಬಾಂಡ್ ಫಾರ್ಮೇಷನ್ ಆಗಿದೆ, ಇಲ್ಲೇನಾಗ್ಬಿಡುತ್ತೆ, ಒಂದೇ ಕಾರ್ಬನ್ ಆಗಿಬಿಡುತ್ತೆ. ಬಟ್ ಈ ಥರ ಬರೋನಾಗುತ್ತೆ, ಇಲ್ಲೊಂದು ಕಾರ್ಬನ್ ಇದೆ, ಇಲ್ಲೊಂದು ಕಾರ್ಬನ್ ಇದೆ. ದಟ್ ಈಸ್ C6 ಒಂದು ಸೈಡ್ ಆದರೆ ಇನ್ನೊಂದು C6 ಇನ್ನೊಂದು ಸೈಡ್ ಇರಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ವಾಟ್ ಪ್ರಿಪ್ರೇಷನ್ಸ್ ಆಫ್ ಬೈಫಿನೈಲ್ ಫ್ರಮ್ ವಾಟ್ ಇಸ್ ದಿಸ್, ಕ್ಲೋರೋಬೆನ್ಸಿನ್. ದಿಸ್ ಈಸ್ ಆಲ್ಸೋ ವಾಟ್, ಕ್ಲೋರೋಬೆನ್ಸಿನ್. ನೋಡಿ, ಇದನ್ನು ತುಂಬ ಸಲ ಫೋಕಸ್ ಮಾಡಿದ್ದಾರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ರಿಯಾಕ್ಷನ್ ಕೊಟ್ಬಿಟ್ಟು ನೇಮ್ ದ ರಿಯಾಕ್ಷನ್ ಅಂತ ಕೇಳ್ತಾರೆ. ಸೊ ನೇಮ್ ಶುಡ್ ಬಿ ಫಿಟ್ಟಿಂಗ್ ರಿಯಾಕ್ಷನ್. ಇನ್ನೂ ನಿಮಗೆ ಸಿಂಪಲ್ ಕ್ಲೂ ಕೊಡ್ತಿರೋದು ಅಷ್ಟೊಂದು ಟ್ರಿಕ್ಸು. ನೋಡಿ, ಫಿಟ್ಟಿಂಗ್ ರಿಯಾಕ್ಷನಲ್ಲಿ ಯಾವಾಗಲೂ 2 ಬೆನ್ಸಿನ್ ಬರುತ್ತೆ, ಫೈನಲಾಗಿ 2 ಬೆನ್ಸಿನ್ ಬರುತ್ತೆ. ವೂಡ್ಸಲ್ಲಿ ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಅರೈಲ್ ಗ್ರೂಪ್ಗಳು ಇರೋದಿಲ್ಲ. ವೂಡ್ಸ್ ಫಿಟ್ಟಿಂಗ್ನಲ್ಲಿ ನೋಡಿ, ಒಂದು ಫಿಟ್ಟಿಂಗ್ ವೂಡ್ಸಲ್ಲಿ ತೊಗೊಳ್ಳೋದು ಆಲ್ಕೈಲ್ ಹ್ಯಾಲೈಡ್ ಆಗಿರುತ್ತೆ, ಬಟ್ ಫಿಟ್ಟಿಂಗ್ ರಿಯಾಕ್ಷನ್ ತೊಗೊಂಡಿರೋದು ಅರೈಲ್ ಆಗುತ್ತೆ. ಸೊ ಇವೆರಡನ್ನು ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ, ವೂಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಆಗುತ್ತೆ. ರಿಮೆಂಬರ್ ಒನ್ ಥಿಂಗ್, ಈ 3 ರಿಯಾಕ್ಷನ್ ನಿಮಗೆ ಬೋರ್ಡ್ ಎಕ್ಸಾಮ್ಸ್ಗಳಿಗೂ ಕೂಡ ತುಂಬ ಇಂಪಾರ್ಟೆಂಟ್, ಭಾಳ ಫೋಕಸ್ ಮಾಡ್ತಾರೆ. ಬಿಕಾಸ್ ಅಪ್ಲಿಕೇಶನ್ಸ್ ಕೂಡ ಇದರದ್ದು ಭಾಳ ಚೆನ್ನಾಗಿದೆ. ಆ ಕಾರಣಕ್ಕೆ ಬೈಫಿನೈಲ್ ರಿಯಾಕ್ಷನ್ ಕ್ಲಿಯರ್ ಇದೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವೆನ್ 2 moles ಆಫ್ ಕ್ಲೋರೋಬೆನ್ಸಿನ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ವಿಚ್ ಗಿವ್ಸ್ ಬೈಫಿನೈಲ್ ಆ್ಯಂಡ್ ಸಾಲ್ಟ್ ಆಸ್ ಇಟ್ಸ್ ಬೈ ಪ್ರಾಡಕ್ಟ್. ರಿಮೆಂಬರ್ ಒನ್ ಥಿಂಗ್, ದಿಸ್ ಈಸ್ ಫಿಟ್ಟಿಂಗ್ ರಿಯಾಕ್ಷನ್. ನೆಕ್ಸ್ಟ್ ರಿಯಾಕ್ಷನ್ ನೇಮ್ ಈಸ್ ಉಲ್ಮನ್ ರಿಯಾಕ್ಷನ್. ಈ ಉಲ್ಮನ್ ರಿಯಾಕ್ಷನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಚೂರು ಫೋಕಸ್ ಮಾಡಿದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಫೋಕಸ್ ಮಾಡಿದ್ದಾರೆ. ದಟ್ ಈಸ್ ಉಲ್ಮನ್ ರಿಯಾಕ್ಷನ್. Ullmann reaction, it is very important for your competitive examination. So Ullmann reaction ಅಲ್ಲಿ ಯೂಸ್ ಮಾಡುವಂಥ ಮೆಟಲ್ ಯಾವುದಾಗಿರುತ್ತೆ ಅಂದರೆ ದಟ್ ಈಸ್ ಕಾಪರ್ ಮೆಟಲ್ನ ಯೂಸ್ ಮಾಡಿಬಿಟ್ಟು ಉಲ್ಮನ್ ರಿಯಾಕ್ಷನ್, ಅದಕ್ಕೆ ಟೈಟಲ್ ತೊಗೊಂಡು ನಾವು ವಿತ್ ಮೆಟಲ್ಸ್, ಇಲ್ಲಿ ಹ್ಯಾಲೋ ಅರೆನ್ಸ್ಗಳು ಏನಾಗುತ್ತೆ ಅಂತ. ಉಲ್ಮನ್ ರಿಯಾಕ್ಷನ್ ಅದರಲ್ಲಿ ಅರೈಲ್ ಅಯೋಡೈಡ್, ಎಸ್ಪೆಷಲಿ ಅಯೋಡೈಡ್ ಬಗ್ಗೆ ಇಲ್ಲಿ ಈ ರಿಯಾಕ್ಷನ್ ಜಾಸ್ತಿ ಫೋಕಸ್ ಮಾಡ್ತಾರೆ ಉಲ್ಮನ್ ರಿಯಾಕ್ಷನಲ್ಲಿ. ವೆನ್ ಅರೈಲ್ ಅಯೋಡೈಡ್ ಈಸ್ ಟ್ರೀಟೆಡ್ ವಿತ್ ಕಾಪರ್ ಮೆಟಲ್ ವಿಚ್ ಈಲ್ಡ್ಸ್ ರೆಸ್ಪೆಕ್ಟೆಡ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಅರೈಲ್ ಅಯೋಡೈಡನ್ನು ನೀವು ಒಂದು ಕಾಪರ್ ಜೊತೆ ರಿಯಾಕ್ಟ್ ಮಾಡಿದ್ರೆ, ಅರೈಲ್ ಅಯೋಡೈಡನ್ನು ಕಾಪರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ? ನಾವು ಲುಕ್ ಅಟ್ ಹಿಯರ್, ಸೇಮ್ ವೂಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ನೀವು ಯೂಸ್ ಮಾಡಿದ್ರು 2 moles ಆಫ್ ಅರೈಲ್ ಹ್ಯಾಲೈಡ್ಸ್, ದಟ್ ಈಸ್ ಕ್ಲೋರೋಬೆನ್ಸಿನ್ ಅಂತ ತೊಗೊಬೋದು, ಬ್ರೋಮೋನ್ ಆದರೂ ತೊಗೋಬೋದು. ಕ್ಲೋರೋಬ್ರೋಮೋ ಇದರಿಂದ ಫೋಕಸ್ ಮಾಡ್ತಾರೆ, ಅಂದರೆ ಮೇಜರಾಗಿ ರಿಯಾಕ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಅಯೋಡಿನ್ ಏನು ಅಥವಾ ಅಯೋಡೈಡ್ ಗ್ರೂಪ್ಗಳೇನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ರಿಯಾಕ್ಷನ್ ದಟ್ ಈಸ್ ಉಲ್ಮನ್ ರಿಯಾಕ್ಷನ್. ನಾವು ಲುಕ್ ಅಟ್ ಹಿಯರ್, ಇಟ್ ಇಸ್ ಸಿಮಿಲರ್ ಟು ದ ಫಿಟ್ಟಿಂಗ್ ರಿಯಾಕ್ಷನ್. ಸೊ 2 moles ಆಫ್ ಅಯೋಡೋಬೆನ್ಸಿನನ್ನು ತಗೋತೀರಾ in the presence of 2 moles of copper, correct? Plus similarly ಇನ್ನೊಂದು ಅಯೋಡೋ ಬೆನ್ಸಿನನ್ನು ತಗೋತೀರಾ. ವಾಟ್ ವಿಲ್ ಬಿ ದ ಪ್ರಾಡಕ್ಟ್? ನೋಡಿ, ಈ ರಿಯಾಕ್ಷನ್ನ ರನ್ ಮಾಡಬೇಕಾದ್ರೆ ದಿಸ್ ಈಸ್ ಆಲ್ವೇಸ್ ಅಕರ್ ಇನ್ ಸೀಲ್ಡ್ ಟ್ಯೂಬ್. ಸೊ ನೋಡಿ, ಇವೆರಡು ಕಂಟೆಂಟನ್ನು ಸೀಲ್ಡ್ ಟ್ಯೂಬಲ್ಲಿ ಹಾಕ್ಕೊಂಡು ಬಿಡ್ತಾರೆ. ಸೀಲ್ಡ್ ಟ್ಯೂಬಲ್ಲಿ ಹಾಕಿದ ಮೇಲೆ ಈ ರಿಯಾಕ್ಷನ್ಸ್ನ ರನ್ ಮಾಡೋದು. ನಾವು ಪ್ರಾಡಕ್ಟ್ ಏನಾಗುತ್ತೆ? ಸೊ ಪ್ರಾಡಕ್ಟ್ ಶುಡ್ ಬಿ ವಾಟ್?
Biphenyl, exactly, because this is what I, this is I, 2 moles of copper ಇದೆ. So now byproduct is what? Plus 2 moles of CuI, correct? 2 moles of CuI. Next ಉಳಿದಿದ್ದೇನು? 2 benzene. ಇದನ್ನು ಏನಂತ ಕರೀತಾರೆ? ಬೈಫಿನೈಲ್ ಅಥವಾ ಡೈಫಿನೈಲ್ ಅಂತ ಕರೀತಾರೆ. ಇದನ್ನು ಬೈಫಿನೈಲ್ ಅಂತನಾದರೂ ಕರಿಬೋದು ಅಥವಾ ಡೈಫಿನೈಲ್ ಅಂತನಾದರೂ ಕರಿಬೋದು. ದಿಸ್ ಈಸ್ ವಾಟ್ ಉಲ್ಮನ್ ರಿಯಾಕ್ಷನ್. ನೆನಪಿರಲಿ, ಈ ಥರ ರಿಯಾಕ್ಷನ್ಸ್ ನಿಮಗೆ ಏನಾದರೂ ಎಕ್ಸಾಮ್ಸಲ್ಲಿ ಕೇಳಿದ್ರೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಫೋಕಸ್ ಮಾಡಿದ್ರೆ ಈಸಿಯಾಗಿ ಬರೆಯೋದಂಥದ್ದು ಗೊತ್ತಿರಬೇಕು. ನೋಡಿ, ಇದೇ ರಿಯಾಕ್ಷನ್ಸ್ನ ಅವರು ಭಾಳ ಡಿಫ್ರೆಂಟಾಗಿ ಕೇಳ್ತಾರೆ. ಇಲ್ಲಿ COH ಗ್ರೂಪನ್ನು ಹಾಕೋದು ಅಥವಾ CH3 ಗ್ರೂಪ್ಗಳನ್ನು ಹಾಕೋದು, ಸೇಮ್ ಕಂಡೀಷನ್ಸ್ನ ಮೇಂಟೈನ್ ಮಾಡಿರ್ತಾರೆ, ಬಟ್ ಪ್ರಾಡಕ್ಟನ್ನು ಡಿಫ್ರೆಂಟ್ ಫಾರ್ಮಲ್ಲಿ ಪ್ರಾಡಕ್ಟನ್ನು ಕೊಟ್ಟಿರ್ತಾರೆ. ಸೊ ರಿಯಾಕ್ಷನ್ನ ಜಡ್ಜ್ ಮಾಡಿ ಬರೆಯುವಂಥದ್ದು ಗೊತ್ತಿರಬೇಕು. ಕಾನ್ಸೆಪ್ಟ್ಗಳು ಅರ್ಥ ಆಗಿಬಿಟ್ರೆ ರಿಯಾಕ್ಷನ್ಸ್ನ ಈಸಿಯಾಗಿ ಬರಿಬೋದು. ದಿಸ್ ಇಸ್ ವಾಟ್ ಅಯೋಡೋ ಬೆನ್ಸಿನ್. ದಿಸ್ ಇಸ್ ಆಲ್ಸೋ ವಾಟ್ ಅಯೋಡೋ ಬೆನ್ಸಿನ್. ಫೈನಲ್ ಪ್ರಾಡಕ್ಟ್ ಈಸ್ ವಾಟ್ ಬೈ ಫಿನೈಲ್ ಪ್ರಾಡಕ್ಟ್ ಬಂದಿರುತ್ತೆ. ಇದನ್ನು ನಾವು ಉಲ್ಮನ್ ರಿಯಾಕ್ಷನ್ಸಲ್ಲಿ ಸ್ಟಡಿ ಮಾಡ್ತೀವಿ. ನೋಡಿ, ರಿಡಕ್ಷನ್ ಪ್ರೋಸೆಸ್ಸಲ್ಲೂ ಕೂಡ ಅರೈಲ್ ಹ್ಯಾಲೈಡ್ಸ್ಗಳು ಇನ್ವಾಲ್ವ್ ಆಗುತ್ತೆ. ರಿಡಕ್ಷನ್ ಪ್ರೋಸೆಸ್. ನೆಕ್ಸ್ಟ್ ಒನ್ ಇಸ್ ವಾಟ್ ರಿಡಕ್ಷನ್. ವಾಟ್ ಈಸ್ ರಿಡಕ್ಷನ್? ಆಸ್ ಇಟ್ ಟೋಲ್ಡ್ ದಟ್ addition of hydrogen or removal of oxygen is called as reduction. So reductions reaction alli when chlorobenzene or halobenzene, nothing but haloalkane or aryl halides is treated with, or it is undergoes, what is that? Reduction reaction in the presence of nickel aluminum. In the presence of nickel aluminum NaOH ಕಾಂಬಿನೇಷನಲ್ಲಿ ಇರುತ್ತೆ. ಸೊ ಚೂರ್ ಹೀಟ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಪ್ರಾಡಕ್ಟ್. ದಟ್ ಪ್ರಾಡಕ್ಟ್ ಲುಕ್ ಅಟ್ ಹಿಯರ್, Cl ಇದೆ, ಒಂದು Cl ಜೊತೆ ಒಂದು ಹೆಚ್ಚು ಅಡಿಷನ್ ಆಗುತ್ತೆ. ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. Cl ಒಂದು ಹೆಚ್ಚು ಜೊತೆ ಜಾಯ್ನ್ ಆದರೆ HCl ಆಗುತ್ತೆ. ರಿಮೈನಿಂಗ್ ಒಂದು ಹೆಚ್ಚು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ನಾವು ಇಟ್ ಬಿಕಮ್ಸ್ ವಾಟ್ ಬೆನ್ಸಿನ್ ರಿಂಗ್. Benzene ring plus HCl. This is what benzene. This is chlorobenzene. ನೋಡಿ, ಈ ಕಾನ್ಸೆಪ್ಟ್ಗಳನ್ನು ಚೂರ್ ನಿಮಗೆ ಡಿಫ್ರೆಂಟಾಗಿ ಕೇಳ್ಬೋದು ಅಂತಂದರೆ, ಬ್ಯೂಟಿಫುಲ್ಲಾಗಿ ಕೇಳ್ಬೋದು. ಹೌ ವಿಲ್ ಯು ಪ್ರಿಪೇರ್ ಬೆನ್ಸಿನ್ ಫ್ರಮ್ ಕ್ಲೋರೋಬೆನ್ಸಿನ್? ವಾಟ್ ಇಸ್ ದ ಕ್ವಶನ್? ಹೌ ವಿಲ್ ಯು ಪ್ರಿಪೇರ್ ಬೆನ್ಸಿನ್ ಫ್ರಮ್ ಕ್ಲೋರೋಬೆನ್ಸಿನ್? ಸಿಂಪಲ್ ರಿಡಕ್ಷನ್ ಮೆಥಡ್ ಹಾಕಿದ್ರೆ ಮುಗೀತು. ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಅಲ್ಯೂಮಿನಿಯಂ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡಿದ್ರೆ ಅಂದರೆ ನಿಮಗೆ ಫೈನಲ್ ಪ್ರಾಡಕ್ಟ್ ಬೆನ್ಸಿನ್ ಬರುತ್ತೆ. ಅಥವಾ ಈ ಕ್ವಶನ್ನು ಕೇಳ್ಬೋದು, ಹೌ ವಿಲ್ ಯು ಪ್ರಿಪೇರ್ ಬೈಫಿನೈಲ್ ಫ್ರಮ್ ಅಯೋಡೋ ಬೆನ್ಸಿನ್ ಅಂತ ಕೇಳ್ಬೋದು, ಅಥವಾ ನೇಮ್ ದ ರಿಯಾಕ್ಷನ್ ಅಂತ ಕೇಳ್ಬೋದು. ದಟ್ ಈಸ್ ಉಲ್ಮನ್ ರಿಯಾಕ್ಷನ್. ಸೊ ಇದು ಇಷ್ಟು ರಿಯಾಕ್ಷನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರ ಜೊತೆಗೆ ರಿಯಾಕ್ಷನ್ ವಿತ್ ಕ್ಲೋರಾಲ್ ಅಂತ ಬರುತ್ತೆ. ವಾಟ್ ಈಸ್ ಕ್ಲೋರಾಲ್? ದಟ್ ಈಸ್ ವಾಟ್ CHO ಜೊತೆಗೆ, ದಟ್ ಈಸ್ ಆಲ್ಡಿಹೈಡಿಕ್ ಗ್ರೂಪ್ ಅಂತ ಏನು ಕರಿತೀವಿ, ಅದ್ರ ಜೊತೆಗೆ ಕಾರ್ಬನ್ ಟ್ರೈಕ್ಲೋರೈಡ್ CCl3 ಅಟ್ಯಾಚ್ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಕ್ಲೋರಾಲ್ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿರಬೇಕು. ಸೊ ಕ್ಲೋರಾಲ್ ಅಂತ ಅಂದರೆ ಏನು? CH, ನಥಿಂಗ್ ಬಟ್ ಆಲ್ಡಿಹೈಡ್ ಗ್ರೂಪ್ಗಳ ಜೊತೆಗೆ ಏನಾದರೂ CCl3 ಅನ್ನೋದು ಅಟ್ಯಾಚ್ ಆಗಿದ್ದರೆ ಅದನ್ನು ಕ್ಲೋರಾಲ್ ಅಂತ ಹೇಳ್ತೀವಿ. ದ ರಿಯಾಕ್ಷನ್ ವಿತ್ ಕ್ಲೋರಾಲ್. ನಾವು ಲುಕ್ ಅಟ್ ಹಿಯರ್, chlorobenzene on reaction with chloral in presence of concentrated sulfuric acid which yield DDT. What is DDT? DDT ಅಂದರೆ ಏನು? ಡೈಕ್ಲೋರೋ ಡೈಫಿನಲ್ ಟ್ರೈಕ್ಲೋರೋ ಈಥೇನ್. DDT means what? ಡೈಕ್ಲೋರೋ ಡೈಫಿನಲ್ ಟ್ರೈಕ್ಲೋರೋ ಈಥೇನ್. ತುಂಬ ಅಂದರೆ ತುಂಬ ಈಸಿಯೆಸ್ಟ್ ಸ್ಟ್ರಕ್ಚರ್, ಬರೀಲಿಕ್ಕೆ ತುಂಬ ಖುಷಿನೂ ಆಗುತ್ತೆ. ನಾವು ಲುಕ್ ಅಟ್ ಹಿಯರ್, ವಾಟ್ ಈಸ್ ಕ್ಲೋರಾಲ್? Chloral nothing but it is what? CH double bond O, single bond CCl3, carbon trichloride. This is what? Chloral. ಇದನ್ನು ಏನಂತ ಕರೀತಾರೆ? ಕ್ಲೋರಾಲ್. ಈ ಕ್ಲೋರಾಲ್ ರಿಯಾಕ್ಷನ್ನು, ಈ ಕ್ಲೋರಾಲ್ ಅರೈಲ್ ಹ್ಯಾಲೈಡ್ಸ್ಗಳ ಜೊತೆಗೆ ರಿಯಾಕ್ಟ್ ಆದರೆ ಏನು ಪ್ರಾಡಕ್ಟ್ ಕೊಡುತ್ತೆ? ದಟ್ ಈಸ್ DDT. ನಾವು ಲುಕ್ ಅಟ್ ಹಿಯರ್, DDTನ ಯೂಸ್ ಮಾಡ್ತಾರೆ. ಇತ್ತೀಚೆಗೆ DDTನ ಬ್ಯಾನ್ ಮಾಡಿದ್ದಾರೆ ಬಿಕಾಸ್ ಇಟ್ ಈಸ್ ಡೈಜೆಸ್ಟಿವ್ ಟ್ರ್ಯಾಕ್ ಮೇಲೆ ಚೂರು ಎಫೆಕ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಇದನ್ನು
ಬ್ಯಾನ್ ಮಾಡಿದ್ದಾರೆ. ಆದರೂ ಕೆಲವೊಂದು ಜನ ಅದನ್ನು ಯೂಸ್ ಮಾಡೇ ಮಾಡ್ತಿದ್ದಾರೆ. ಬಿಕಾಸ್ ಆಫ್ ಅದರಿಂದ ಬೆನಿಫಿಟ್ ಕೂಡ ಸ್ವಲ್ಪ ಇದೆ. ಈ ಪಾಚಿ ಕಟ್ಟಿರೋ ಜಾಗದಲ್ಲೆಲ್ಲ ಇದನ್ನು DDT ಪೌಡ್ರನ್ನ ಹಾಕಿದ್ರೆ ಮತ್ತೆ ಅಲ್ಲಿ ಪಾಚಿ ಕಟ್ಟೋದಿಲ್ಲ ಆ್ಯಂಡ್ ದೆನ್ ಕಾಲು ಜಾರೋದಿಲ್ಲ ಅನ್ನೋ ಕಾರಣಕ್ಕೆ ಎಕ್ಸ್ಪೆಷಲಿ ಮಲೆನಾಡಲ್ಲಿ DDT ಪೌಡ್ರನ್ನ ಭಾಳ ಯೂಸ್ ಮಾಡ್ತಾರೆ. ಈ ರೋಡ್ ಸೈಡಲ್ಲಿ ಪಾಚಿ ಎಲ್ಲೆಲ್ಲಿ ಕಟ್ಟಿರುತ್ತೋ ಆ ಪ್ಲೇಸಲ್ಲಿ ಹಾಕಿರ್ತಾರೆ. ನಾವು ಲುಕ್ ಅಟ್ ಹಿಯರ್, ವೆನ್ ಕ್ಲೋರೋಬೆನ್ಝೀನ್ ಈಸ್ ಟ್ರೀಟೆಡ್ ವಿತ್, ವೆನ್ ಕ್ಲೋರೋಬೆನ್ಝೀನ್, ನೋಡಿ ನಿಮಗೆ ಈಸಿ ಆಗಲಿ ಅಂತ ಇಲ್ಲಿ ಹೈಡ್ರೋಜನ್ ಬರೀತಿದ್ದೀನಿ. ಇನ್ ದ ಸೆನ್ಸ್ ವಾಟ್, ಇಲ್ಲಿ ಹೈಡ್ರೋಜನ್ ಇದ್ದೇ ಇರುತ್ತೆ ಈ ಪ್ಲೇಸಲ್ಲಿ, ಆದರೂ ಹೈಡ್ರೋಜನ್ ಬರೀತಿದ್ದೀನಿ ಬಿಕಾಸ್ ರಿಯಾಕ್ಷನ್ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ವೆನ್ 2 moles ಆಫ್ ಕ್ಲೋರೋಬೆನ್ಝೀನ್ ಈಸ್ ಟ್ರೀಟೆಡ್ ವಿತ್, 2 moles ಆಫ್ ಕ್ಲೋರೋಬೆನ್ಝೀನ್ ಈಸ್ ಟ್ರೀಟೆಡ್ ವಿತ್ ಕ್ಲೋರಾಲ್, ದಟ್ ಈಸ್ O double bond CH single bond CCl3 in the presence of concentrated sulfuric acid, in the presence of concentrated H2SO4. ಒಂದು ತಲೆಯಲ್ಲಿ ಹಾಕೊಳ್ಳಿ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಇಟ್ ಆಕ್ಟ್ಸ್ ಆಸ್ dehydrating agent. What is the role of concentrated sulfuric acid? It acts as a dehydrating agent. What is dehydrating agent? Which removes water molecule from the reactant. What is that? Concentrated sulfuric acid ಏನು dehydrating agent. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಈಸ್ ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡ್ತಿರುತ್ತೆ. ನಾವು ಇಟ್ ಈಸ್ ವೆರಿ ಸಿಂಪಲ್ ರಿಯಾಕ್ಷನ್. ಡಿಯರ್ ಸ್ಟೂಡೆಂಟ್ಸ್, ಲುಕ್ ಅಟ್ ಹಿಯರ್, ಈ ಹೈಡ್ರೋಜನ್ ಆ್ಯಂಡ್ ಈ ಹೈಡ್ರೋಜನ್ ಎರಡೂ ಕೂಡ ಬ್ರೇಕ್ ಡೌನ್ ಆಗುತ್ತೆ. ಈ ಡಬಲ್ ಬಾಂಡ್ ಇರೋದು ಇಲ್ಲಿ ಎಲೆಕ್ಟ್ರಾನ್ ಶಿಫ್ಟ್ ಆದಾಗ ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ. ಪಾಸಿಟಿವ್ ಅಯಾನ್ಸ್ಗಳು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಆಗಿ ಎಲಿಮಿನೇಟ್ ಆಗುತ್ತೆ. ದಟ್ ಈಸ್ ವಾಟ್ H2O. ಈ ವಾಟರ್ ಎಲಿಮಿನೇಟ್ ಆಗೋ ಹಾಗೆ ಮಾಡೋದು ಯಾವುದು, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಡಿಹೈಡ್ರೇಟಿಂಗ್ ಏಜೆಂಟ್. ಇದು ನಿಮಗೆ ಕಾಂಪಿಟೇಟಿವ್ ಕ್ವಶನ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಿಯೇಜೆಂಟ್ಸ್ನ ಅರ್ಥ ಮಾಡ್ಕೊಂಡ್ರೆ ಆಯಿತು, ವಾಟ್ ಈಸ್ ದ ರೋಲ್ ಆಫ್ ರಿಯೇಜೆಂಟ್ಸ್ ಅಂತ. ಇನ್ನೊಂದು ಲ್ಯಾಬ್ ಎಕ್ಸಾಮ್ಸ್ಗಳಲ್ಲಿ, ಸೆಕೆಂಡ್ ಇಯರ್ PU ಆ್ಯನ್ಯುವಲ್ ಲ್ಯಾಬ್ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ ಕೇಳ್ತಾರೆ, ವಾಟ್ ಈಸ್ ದ ರೋಲ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಇನ್ ಎಸ್ಟೆರಿಫಿಕೇಷನ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಎಸ್ಟೆರಿಫಿಕೇಷನ್ಸ್ ರಿಯಾಕ್ಷನಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ರೋಲ್ ಏನಾಗಿರುತ್ತೆ ಅಂದರೆ, ಇಟ್ ಆ್ಯಕ್ಟ್ಸ್ ಆ್ಯಸ್ ಡಿಹೈಡ್ರೇಟಿಂಗ್ ಏಜೆಂಟ್. ವಾಟರ್ ಮಾಲಿಕ್ಯೂಲ್ನ ಅದು ರಿಮೂವ್ ಮಾಡುತ್ತೆ. ಎಸ್ಟರ್ನ ಫಾರ್ಮೇಷನ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಫ್ರೂಟಿ ಸ್ಮೆಲ್ ಬರುತ್ತೆ. ಎಸ್ಟರ್ ತುಂಬ ಒಳ್ಳೆ ಘಮ ಅಂತ ವಾಸನೆ ಬಂತು ಅಂದರೆ ಅಲ್ಲಿ ಎಸ್ಟರ್ ಫಾರ್ಮೇಷನ್ ಆಗಿದೆ. ಎಸ್ಟರ್ ಫಾರ್ಮೇಷನ್ ಆಗ್ತಾ ಸೈಡ್ ಪ್ರಾಡಕ್ಟಾಗಿ ಏನು ಬಂದಿರುತ್ತೆ, ವಾಟರ್ ಬಂದಿರುತ್ತೆ. ವಾಟರ್ ಮಾಲಿಕ್ಯೂಲ್ ಬರೋ ಹಾಗೆ ಮಾಡೋದು ದಟ್ ಈಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. Now this two hydrogen combine with oxygen and form what? Water molecule. Remaining ಈ ಎರಡು ಬೆನ್ಸಿನ್ ರಿಂಗಿಗೆ C ಗ್ರೂಪ್ಗಳು ಅಟ್ಯಾಚ್ ಆಗುತ್ತೆ. Now look at here, this is what one benzene ring, Cl ಬರ್ದಿದ್ದೀನಿ ಇಲ್ಲಿ, ಕನ್ಫ್ಯೂಷನ್ ಆಗಬೇಡಿ. ನೆಕ್ಸ್ಟ್ ಬೆನ್ಸಿನ್ ರಿಂಗ್, ಸೊ ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಲಿಂಕು, ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಲಿಂಕ್ ಕೊಟ್ಟು CH ಸಿಂಗಲ್ ಬಾಂಡ್ CCl3. ದಿಸ್ ಇಸ್ ವಾಟ್ DDT, ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ನೋಡಿ, ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ, C ಎರಡಿರೋದ್ರಿಂದ ಈತ್ ಗ್ರೂಪ್, ಎಲ್ಲ ಕಡೆ ಸಿಂಗಲ್ ಬಾಂಡ್ ಇರೋದ್ರಿಂದ ಈಥೇನ್. ದ್ಯಾಟ್ಸ್ ವೈ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅಂತ ಕರಿತೀವಿ. ಸೊ ಇದ್ರ ನೇಮ್ ಗೊತ್ತಿದೆ ನಿಮಗೆ, ಕ್ಲೋರೋಬೆನ್ಸಿನ್. ಹಾಗಾದರೆ ವಾಟ್ ಇಸ್ ದ IUPAC ನೇಮ್ ಆಫ್ DDT? IUPAC ನೇಮ್ ಆಫ್ DDT ಬರೀಬೇಕಾದ್ರೆ ತುಂಬ ಜನ ತಪ್ಪು ಮಾಡ್ಕೊಂಡು ಬಿಡ್ತೀರಾ. ನೋಡಿ, ದ IUPAC ನೇಮ್ ಆಫ್ DDT is 2,2. ಬಿಸ್ ಅಂದ್ರೇನು, 2 ಅಂತ. ದಟ್ ಈಸ್ 4 ಕ್ಲೋರೋಫಿನೈಲ್ 1,1
ಕಾಮ 1 ಸಿಂಗಲ್ ಬಾಂಡ್, ಅದು ಕಂಟಿನ್ಯೂಷನ್ ಬರೀಬೇಕು ನೇಮು, ಟ್ರೈಕ್ಲೋರೋ ಈಥೇನ್. This is the IUPAC name of DDT. What is the IUPAC name of DDT? 2,2 bis 4-chlorophenyl 1,1,1 trichloroethane. So now look at here, what is this 1,1,1 trichloroethane? ನೋಡಿ ಈಥೇನ್ ಅಂದರೆ 2 ಕಾರ್ಬನ್ ಆಟಮ್. ಸೊ ಇದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ ನಾವು, ಸೆಕೆಂಡ್ ಪ್ರಿಯಾರಿಟಿ ಕಾರ್ಬನ್ಗೆ ಕೊಡ್ತೀವಿ. ಸೊ ನಾವು 3 ಹ್ಯಾಲೋಜನ್ಸ್, ದಟ್ ಈಸ್ 3 ಕ್ಲೋರೋ ಗ್ರೂಪ್ ಫಸ್ಟ್ ಕಾರ್ಬನ್ ಆಟಮಿಗೆ ಅಟ್ಯಾಚ್ ಆಗಿರೋದ್ರಿಂದ 1,1,1, ಯಾಕೆಂದರೆ 3 ಕ್ಲೋರೋ ಗ್ರೂಪ್ ಒಂದೇ ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೆ, ಅದಕ್ಕೆ ಟ್ರೈಕ್ಲೋರೋ ಈಥೇನ್. ವಾಟ್ ಅಬೌಟ್ 2,2 ಬಿಸ್? ನೋಡಿ ಇಲ್ಲಿ ಸೆಕೆಂಡ್ ಕಾರ್ಬನ್ ಆಟಮಿಗೆ ಒಂದು ಈ ಗ್ರೂಪ್ ಅಟ್ಯಾಚ್ ಆಗಿದೆ, ಇನ್ನೊಂದು ಈ ಗ್ರೂಪ್ ಅಟ್ಯಾಚ್ ಆಗಿದೆ. ಈ ಗ್ರೂಪಲ್ಲೇ ಮತ್ತೆ 1, 2, 3, 4 ಅಂದರೆ 4th ಪೊಸಿಷನ್ಗೆ ಏನಿದ್ರೆ ಕ್ಲೋರೋ ಗ್ರೂಪ್ಗಳಿದೆ, ಅದಕ್ಕೆ 4-chlorophenyl ಅಂತ ಕರಿತೀವಿ. 4-chlorophenyl ಅನ್ನೋದು ಇಲ್ಲೊಂದು ಸೆಟ್ ಇದೆ, ಇಲ್ಲೊಂದು ಸೆಟ್ ಇದೆ, ಆ ಕಾರಣಕ್ಕೆ 2,2 ಬಿಸ್. 2,2 ಬಿಸ್ ನಥಿಂಗ್ ಬಟ್ ಈ ಥರದ ಗ್ರೂಪು 2, ದಟ್ ಇಸ್ 1 and 2. ಸೊ ದಿಸ್ ಇಸ್ ವಾಟ್ IUPAC ನೇಮ್ ಆಫ್ ದ DDT, ದಟ್ ಈಸ್ ಡೈಕ್ಲೋರೋಡೈಫಿನೈಲ್ ಟ್ರೈಕ್ಲೋರೋಈಥೇನ್. ಇದ್ರ ಬಗ್ಗೆ ನೆನಪಿರಲಿ. ಈ ಸ್ಟ್ರಕ್ಚರನ್ನು ನಿಮಗೆ ಇನ್ನೂ ಈಸಿಯೆಸ್ಟಾಗಿ ಬರೀಬಹುದು, ಅದೊಂದು ಮೆಥಡ್ ಹೇಳ್ಕೊಡ್ತೀನಿ. ಜಸ್ಟ್ ಲುಕ್ ಅಟ್ ಹಿಯರ್. ದಿಸ್ ಇಸ್ ವಾಟ್ ಬೆನ್ಸಿನ್ ರಿಂಗ್. ಸೊ ಇಲ್ಲೊಂದು ಕಾರ್ಬನ್ ಬರ್ಕೊಳ್ಳಿ, ಮತ್ತೆ ಬೆನ್ಸಿನ್ ರಿಂಗ್. ಓಕೆ, ದಿಸ್ ಇಸ್ ವಾಟ್ ಕ್ಲೋರೋ ಗ್ರೂಪ್, ಆ್ಯಂಡ್ ಈ ಪ್ಲೇಸಲ್ಲೂ ಒಂದು ಕ್ಲೋರೋ ಗ್ರೂಪನ್ನು ಹಾಕಿ. ನಾವು ಇಟ್ ಈಸ್ ವಾಟ್ ಡೈಕ್ಲೋರೋಡೈಫಿನೈಲ್. 2 ಆಯಿತಾ. ನೆಕ್ಸ್ಟ್ ಇಲ್ಲಿ ಏನೂ ಇಲ್ಲ ಅಂತಂದರೆ ಏನಿರುತ್ತೆ, ಒಂದು H. ಸೊ ಇಲ್ಲಿ CH ಇತ್ತಲ್ವ, ಆ H ಬರೆದಿದ್ದೀನಿ. ಸಿಂಗಲ್ ಬಾಂಡ್ C 3 Cl ಬರೀಬೇಕಲ್ಲ, 1, 2, 3. ನಾವು ಲುಕ್ ಅಟ್ ದ ನೇಮ್ ಡೈಕ್ಲೋರೋಡೈಫಿನೈಲ್ ಟ್ರೈಕ್ಲೋರೋಈಥೇನ್. ಬಿಟ್ಸ್ ಬರ್ತಿದ್ದೀನಿ ಅಷ್ಟೇ, ಇದು 2 ಒಂದೇ, ಬಟ್ ಇದು ಚೂರು ಈಸಿಯೆಸ್ಟ್ ಮೆಥಡ್ ಅಂತ ಅನ್ನಿಸ್ತು, ಅದಕ್ಕೆ ಬರೆದಿದೆ. ಸೊ ಪ್ರಾಕ್ಟೀಸ್ ಮಾಡಿ ಇದ್ರ ಬಗ್ಗೆ. ನೆಕ್ಸ್ಟ್ ಇದೇ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸಲ್ಲಿ ಡೀಟೇಲ್ಸನ್ನು ಕೊಡ್ತೀನಿ. ನೆಕ್ಸ್ಟ್ ಒನ್ ಈಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಡಿಯರ್ ಸ್ಟೂಡೆಂಟ್ಸ್, in aryl halides, nucleophilic substitutions reaction is not so easy as compared to alkyl halides, because in a nucleophilic substitutions reaction, nucleophile should attach to or should substitute to the ಬೆನ್ಸಿನ್ ರಿಂಗ್. ಕರೆಕ್ಟ್ ಅಲ್ವಾ? ಸೊ ಒಂದು ಅರೈಲ್ ಗ್ರೂಪ್ ಅಥವಾ ಆಲ್ಕೈಲ್ ಗ್ರೂಪ್ಗಳಿಗೆ ನೀವು ನ್ಯೂಕ್ಲಿಯೋಫಿಲಿಕ್ ಮಾಡ್ತಿದ್ದೀರ ಅಂತಂದರೆ ನ್ಯೂಕ್ಲಿಯೋಫೈಲ್ ಇದ್ದಿದ್ದು ಸಬ್ಸ್ಟಿಟ್ಯೂಟ್ ಆಗಬೇಕು. ಬಟ್ ಇನ್ ಅರೈಲ್ ಗ್ರೂಪ್, ಅರೈಲ್ ಇಟ್ ಸೆಲ್ಫ್ ಇಟ್ ಈಸ್ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್. ಇನ್ಕಮಿಂಗ್ OH- ಕೂಡ ಎಲೆಕ್ಟ್ರಾನ್ ರಿಚ್ ಆಗಿರುತ್ತೆ. ಸೊ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಎಲೆಕ್ಟ್ರಾನ್ ಇನ್ನೊಂದು ರಿಚ್ ಸ್ಪೀಸೀಸ್ ಜೊತೆ ಇಂಟ್ರಾಕ್ಟ್ ಮಾಡಿದ್ರೆ ರಿಪಲ್ಷನ್ಸ್ ಫೋರ್ಸ್ ಈಸ್ ಮೋರ್ ದೆನ್ ಅಟ್ರಾಕ್ಟಿವ್ ಫೋರ್ಸ್. ದಟ್ಸ್ ವೈ ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಟು nucleophilic substitutions reaction in aryl halides. However, if we maintained more temperature, high temperature pressures ಅಲ್ಲಿ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನ್ನ ಮಾಡ್ಬೋದು. ವೆನ್ ಕ್ಲೋರೋಬೆನ್ಸಿನ್ ಈಸ್ ಟ್ರೀಟೆಡ್ ವಿತ್ ಅಕ್ವಿಯಸ್ NaOH at 350 degrees Celsius or 300 degrees Celsius under 300 atmospheric pressure, ಅಸಿಡಿಫಿಕೇಷನ್ ಪ್ರೋಸೆಸ್ ನಡೆಯುತ್ತೆ. ಅಸಿಡಿಫಿಕೇಷನ್ ಪ್ರೋಸೆಸ್ ನಡೆಯೋದ್ರಿಂದ ಫಿನಾಲ್ ಅನ್ನೋದು ಫಾರ್ಮೇಷನ್ ಆಗಿರುತ್ತೆ. ನಾವು ಲುಕ್ ಅಟ್ ಹಿಯರ್, ವೆನ್ ಅರೈಲ್ ಹ್ಯಾಲೈಡ್ಸ್, let it be Cl, okay, chlorobenzene. When chlorobenzene is treated with aqueous NaOH at 300 degree Celsius, 300 degree Celsius ಇರುತ್ತೆ, 300 to 350 degree Celsius ಇರುತ್ತೆ. ಸೊ ಇಲ್ಲಿ ಮೀಡಿಯೇಟ್ ಪ್ರಾಡಕ್ಟ್ ಬರೋದು, ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಬರೋದು, ದಟ್ ಈಸ್ ಬೆನ್ಸಿನ್ ರಿಂಗ್. ಸೊ ಆ್ಯಸ್ ಇಟ್ ಈಸ್ ಇರುತ್ತೆ. Cl ಅನ್ನೋದು ಗ್ರೂಪ್ಗಳು ಏನಿರುತ್ತೆ, Cl ಗ್ರೂಪ್ಗಳು ಬದಲಿಗೆ ಸೋಡಿಯಂ ಬಂದಿರುತ್ತೆ, ದಟ್ ಈಸ್ ಸೋಡಿಯಂ ಫಿನಾಕ್ಸೈಡ್. ದಿಸ್ ಇಸ್ ವಾಟ್ ಸೋಡಿಯಂ ಫಿನಾಕ್ಸೈಡ್. ಈ ಸೋಡಿಯಂ ಫಿನಾಕ್ಸೈಡನ್ನು ಫರ್ದರ್ ನಾವು HCl ಜೊತೆ ರಿಯಾಕ್ಟ್ ಮಾಡಿದ್ರೆ
ಇಲ್ಲಿ Na ಇದೆ, ಇಲ್ಲಿ Cl ಇದೆ, NaCl ಆಗಿ ಎಲಿಮಿನೇಟ್ ಆಗುತ್ತೆ, NaCl ಎಲಿಮಿನೇಟ್ ಆಗುತ್ತೆ, H ಇದ್ದಿದ್ದು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ನೌ ಇಟ್ ಬಿಕಮ್ಸ್ ವಾಟ್? OH, that is phenol. What is the starting element? Chlorobenzene. When chlorobenzene is treated with aqueous NaOH at 300 degrees Celsius, which gives an intermediate product, that is sodium phenoxide. Further it is treated with HCl. Finally it gives phenol as product. ನೋಡಿ, ಇದನ್ನು ಜನರಲ್ ಆಗಿ ಸ್ಕಿಪ್ಪು ಮಾಡ್ತಾರೆ. ಕೆಲವೊಂದು ರಿಯಾಕ್ಷನಲ್ಲಿ ಏನು ಮಾಡ್ತಾರೆ ಅಂದರೆ ಇದಿಷ್ಟನ್ನು ಬರೆಯೋದೇ ಇಲ್ಲ, ಇದಿಷ್ಟು ಬರೆದು ಡೈರೆಕ್ಟ್ ಪ್ರಾಡಕ್ಟನ್ನು ಇಡ್ತಾರೆ. ಸೊ ರಿಯಾಕ್ಷನ್ ಆ್ಯಕ್ಚುಲಿ ನಡೆಯೋದು ಈ ಥರ ನಡೆಯುತ್ತೆ. ನೋಡಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇನ್ ಆಲ್ಕೈಲ್ ಹ್ಯಾಲೈಡ್ಸ್, ನಾವಲ್ಲಿ ಯಾವುದೇ ರೀತಿಯಾದಂಥ ಕಂಡೀಷನ್ಸ್ಗಳನ್ನು ಮೇಂಟೈನ್ ಮಾಡೋದಿಲ್ಲ. ಬಟ್ ಇನ್ ಅರೈಲ್ ಗ್ರೂಪ್ಗಳು ಬಂದಾಗ, ಅರೈಲ್ ಹ್ಯಾಲೈಡ್ಸ್ಗಳಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನ್ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಲ್ಲಿ ಕಂಡೀಷನ್ಸ್ನ ಮೇಂಟೈನ್ ಮಾಡ್ತೀವಿ. ಇಟ್ ಮೀನ್ಸ್ ಇಟ್ ಈಸ್ quite difficult to substitute the nucleophile to the benzene ring. Remember one thing, ಈ ಹ್ಯಾಲೋಜನ್ ಗ್ರೂಪ್ಸ್ಗಳು ಏನಾದರೂ ಬೆನ್ಸಿನ್ ರಿಂಗಲ್ಲಿ ಇದ್ದು ಫರ್ದರ್ ಏನಾದರೂ ಸಬ್ಸ್ಟಿಟ್ಯೂಷನ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಕ್ಲೋರೋಬೆನ್ಸಿನ್ ಇದೆ, ಕ್ಲೋರೋಬೆನ್ಸಿನಿಗೆ ಮತ್ತೊಂದು ಕ್ಲೋರೋ ಬರ್ತಿದೆ ಅಂದರೆ ಈ ಥರ ಕ್ಲೋರೋಬೆನ್ಸಿನ್ ಇದೆ. ಕ್ಲಿಯರ್? ಈ ಕ್ಲೋರೋಬೆನ್ಸಿನಿಗೆ ಮತ್ತೊಂದು ಕ್ಲೋರೋಬೆನ್ಸಿನ್ ಬಂದು ಅಟ್ಯಾಚ್ ಆಗಬೇಕಂದ್ರೆ, ಎಲೆಕ್ಟ್ರಾನ್ ಗ್ರೂಪ್ಗಳೇನಾದರೂ ಬಂದು ಅಟ್ಯಾಚ್ ಆಗಬೇಕು ಅಂತ ಅಂದರೆ ಬೆನ್ಸಿನ್ ರಿಂಗಿಗೆ ಯಾವಾಗಲೂ ಈದರ್ ಆರ್ಥೋ ಪೊಸಿಷನಿಗೆ ಬಂದು ಅಟ್ಯಾಚ್ ಆಗಬೇಕು, ಇಲ್ಲ ಪ್ಯಾರಾ ಪೊಸಿಷನಿಗೆ ಅಟ್ಯಾಚ್ ಆಗಬೇಕು. ದಟ್ಸ್ ವೈ ದಿಸ್ Cl ಗ್ರೂಪ್ ನಥಿಂಗ್ ಬಟ್ ಹ್ಯಾಲೋಜನ್ ಗ್ರೂಪ್ಸ್ ಆರ್ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್ಗಳಾಗಿರುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ ಪ್ಯಾರಾ ಗ್ರೂಪ್ಗಳು ಮೇಜರ್ ರೋಲ್ನ ಇದು ಮಾಡುತ್ತೆ. ಯಾಕಂದರೆ ಇಟ್ ಕಂಟೆನ್ಸ್ ಏನಿರುತ್ತೆ, ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಆಗಿರುತ್ತೆ. ನೋಡಿ, ಇಲ್ಲಿ Cl ಹಾಕಿದ್ರು ಅಂದರೆ ಇಟ್ ಈಸ್ ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಆಗಿರುತ್ತೆ. ನೀವು ಯಾವ ಆ್ಯಂಗಲಲ್ಲೂ ಇದನ್ನು ಕೂಡ ಕಟ್ ಮಾಡಿದ್ರೆ, ಇನ್ ದ ಸೆನ್ಸ್ ಜನರಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಯಾವ ಆ್ಯಂಗಲಲ್ಲೂ ಕಟ್ ಮಾಡಿದ್ರೆ ಈಕ್ವಲ್ ಹಾಫ್ಗಳು ಬರ್ತಾ ಇರುತ್ತೆ. ಅದೇ ನೀವು ಇಲ್ಲಿ Cl ಹಾಕಿದ್ರಿ ಅಂದರೆ ಸೊ ಇಟ್ ಈಸ್ ಕ್ವೈಟ್ unsymmetrical in nature. This is what symmetrical in nature. So remember one thing, ಏನು ಒಂದು ಇನ್ಫಾರ್ಮೇಷನ್ ಕಲ್ತ್ರಿ, ಹ್ಯಾಲೋಜನ್ ಗ್ರೂಪ್ಸ್ ಆರ್ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್ ಆಗಿರುತ್ತೆ. ಯಾವುದೇ ಒಂದು ಗ್ರೂಪ್ಗಳು ಬಂದು ಅಟ್ಯಾಚ್ ಆಗಕ್ಕೆ ಬರಬೇಕಂದ್ರೆ ದಿಸ್ ಇಸ್ ವಾಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನ್ ಅಂತೀವಿ. ಈ ನ್ಯೂಕ್ಲಿಯೋಫೈಲ್ ಆದರೂ ಕೂಡ ಅದು ಏನಾಗಿರುತ್ತೆ, ಈಗ ಯಾವುದೇ ಕಾರಣಕ್ಕೂ ಎಲೆಕ್ಟ್ರೋಫೈಲ್ ಬಂದು ಜನ್ರೇಟ್ ಆಯಿತು ಅಂತಂದರೆ ಅದು ಆರ್ಥೋ ಅಥವಾ ಪ್ಯಾರಾ ಪೊಸಿಷನಿಗೆ ಬಂದು ಅಟ್ಯಾಚ್ ಆಗ್ತಿರುತ್ತೆ. ಬಿಕಾಸ್ ಹ್ಯಾಲೋಜನ್ಸ್ ಆರ್ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್. So one question, why aryl halides do not undergo easily in nucleophilic substitutions reaction? So it is very important, board exams ಅಲ್ಲಿ ತುಂಬ ಸಲ ಇದನ್ನು ಫೋಕಸ್ ಮಾಡಿದ್ದಾರೆ. why aryl halides, nothing but haloarenes, do not undergo easily. ವರ್ಡ್ ನೋಡಿ, ಆಗುತ್ತೆ ಬಟ್ ಯಾಕೆ ಈಸಿಲಿ ಆಗೋದಿಲ್ಲ, ಯಾಕೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನ್ ಆಗಲ್ಲ? ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ಬಿಕಾಸ್ ಆಫ್ 3 ರೀಸನ್ಸ್. ಮೇಜರಾಗಿ 3 ರೀಸನ್ಸ್ ಇದೆ. ಫಸ್ಟ್ ಒನ್ ಈಸ್ ರೆಸೋನೆನ್ಸ್ ಎಫೆಕ್ಟ್. What is that? Resonance effect. As you know that, so ಒಂದು ಅರೈಲ್ ಹ್ಯಾಲೈಡ್ಸ್ ಆದಾಗ ರೆಸೋನೆನ್ಸ್ ರಿಯಾಕ್ಷನಲ್ಲಿ ಅದೇನಾದರೂ ಇನ್ವಾಲ್ವ್ ಆಯಿತು ಅಂತ ಅಂದರೆ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ನಡೆಯುತ್ತೆ. ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸಲ್ಲಿ ನೋಡಿ, ಪೈ ಎಲೆಕ್ಟ್ರಾನ್ಸ್ನ ರಿಂಗಲ್ಲಿ ಕಾಂಜುಗೇಷನ್ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗ್ತಿರತ್ತೆ. ಅಂದರೆ ಆರ್ಥೋ ಪೊಸಿಷನಲ್ಲಿ ಇದ್ದಿದ್ದು ಪ್ಯಾರಾ ಪೊಸಿಷನ್ ಇದ್ದಿದ್ದು, ಮತ್ತು ಆರ್ಥೋ ಪೊಸಿಷನ್, ಮೆಟಾ ಪೊಸಿಷನ್, ಈ ಥರ ಎಲೆಕ್ಟ್ರಾನ್ಸ್ಗಳೇನಾಗ್ತಿರುತ್ತೆ, ರೊಟೇಟ್ ಆಗ್ತಿರತ್ತೆ. ವೈ ಇಟ್ ಈಸ್ ಡ್ಯೂ ಟು ರೆಸೊನೆನ್ಸ್ ದ CX ಬಾಂಡ್ acquires partially double bond character. Therefore, cleavage of CX bond becomes difficult and haloarenes show lesser reactivity towards substitutions reaction. ನೋಡಿ, ರೆಸೊನೆನ್ಸ್ ಪ್ರೋಸೆಸ್ ನಡೆಯೋದ್ರಿಂದ ಡಬಲ್ ಬಾಂಡ್ಗಳ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಈ ಡಬಲ್ ಬಾಂಡ್ಗಳನ್ನು ಬ್ರೇಕ್ ಮಾಡಬೇಕು, ಕ್ಲೀವೇಜ್ ಮಾಡಬೇಕು ಅಂದರೆ ಕ್ವೈಟ್ ಡಿಫಿಕಲ್ಟ್. ಸೊ ಆ ಕಾರಣಕ್ಕೆ ಅಟ್ಯಾಚ್ ಆಗಿರುವಂಥ ಹ್ಯಾಲೋಜನ್ಸ್ಗಳು ಅಷ್ಟು ಈಸಿಯಾಗಿ ಬ್ರೇಕ್ ಡೌನ್ ಆಗಿ ಹೋಗೋದಿಲ್ಲ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗಬೇಕಂದ್ರೆ ಅಲ್ಲಿ ಈ ಥರ ಪ್ರೋಸೆಸ್ ನಡೀಲೇಬೇಕು. ಆ ಕಾರಣಕ್ಕೆ ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ರೆಸೊನೆನ್ಸ್ ಎಫೆಕ್ಟ್ ಈಸ್ ದ ಫಸ್ಟ್ ರೀಸನ್ ಯಾಕೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನ್ ಯಾಕಾಗಲ್ಲ ಅನ್ನೋದಕ್ಕೆ. ನಾವು ಲುಕ್ ಅಟ್ ಹಿಯರ್, ಒಂದು ಎಕ್ಸಾಂಪಲ್ ಬರೀತೀನಿ. ಲೆಟ್ ಇಟ್ ಬಿ ಹ್ಯಾಲೋಜನ್ಸ್ಗಳಲ್ಲಿ ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ,
1 2 3 4 5 6 ಎಲೆಕ್ಟ್ರಾನ್ 7 ಎಲೆಕ್ಟ್ರಾನ್ಸ್ ಇಲ್ಲಿದೆ. ಕರೆಕ್ಟ್. ನಾವು ಬೆನ್ಸಿನ್ ರಿಂಗ್ ಬರೀತಿದ್ದೀನಿ, 3 ಬಾಂಡ್ಸನ್ನು ಬರೀತಿದ್ದೀನಿ. ಈ ಥರ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಹೇಗಾಗುತ್ತೆ ನೋಡಿ. ಒನ್ ಆಫ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಈ ಪ್ಲೇಸಿಗೆ ಬಂದು ಕೂತ್ಕೊಳ್ಳುತ್ತೆ. ಕ್ಲಿಯರ್. ಸೊ ಹಾಗೆ ಬಂದು ಕೂತಾಗ ಈ ಎಲೆಕ್ಟ್ರಾನ್ಸ್ ಅನ್ನೋದು ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ವಾಟ್ ವಿಲ್ ಬಿ ಇಟ್ಸ್ ರೆಸೊನೆನ್ಸ್? ದಿಸ್ ಸಿಂಬಲ್ ರೆಪ್ರೆಸೆಂಟ್ಸ್ ವಾಟ್? ರೆಸೊನೆನ್ಸ್. ಕರೆಕ್ಟ್. ಸೊ ಬೆನ್ಸಿನ್ ರಿಂಗ್ ಬರೀತೀರಾ. ನೆಕ್ಸ್ಟು ಬೆನ್ಸಿನ್ ರಿಂಗ್ ಬರೀತೀರಿ. ಈ ಪ್ಲೇಸಲ್ಲಿ ಡಬಲ್ ಬಾಂಡ್ ಇರುತ್ತೆ, ಈ ಪ್ಲೇಸಲ್ಲಿ ಡಬಲ್ ಬಾಂಡ್ ಆ್ಯಸ್ ಇಟ್ ಈಸ್ ಇರುತ್ತೆ. ಬಟ್ ಶಿಫ್ಟ್ ಆಗಿರುವಂಥ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಬಂದು ಕೂತಿರುತ್ತೆ. ಕ್ಲಿಯರ್. ದಟ್ ಈಸ್ ವಾಟ್ ಆರ್ಥೋ ಪೊಸಿಷನ್. ನೆಕ್ಸ್ಟ್ ಇಲ್ಲಿ ಎಲೆಕ್ಟ್ರಾನ್ ಬಂದು ಕೂತಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್, ನಥಿಂಗ್ ಬಟ್ 2 ಡಾಟ್ಸ್ ಅಂದರೆ 1 ಬಾಂಡ್ ಅಲ್ವಾ. ಸೊ ಬಂದು ಕೂತಾಗ ಇಟ್ ಬಿಕಮ್ಸ್ ಡಬಲ್ ಬಾಂಡ್. ನಾವು ಇಟ್ ಕಂಟೇನ್ಸ್ ಓನ್ಲಿ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಫರ್ದರ್ ಇಲ್ಲೇನಾಗುತ್ತೆ, ಈ ಶಿಫ್ಟಿಂಗ್ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೇಗೆ? ದಿಸ್ ಡಬಲ್ ಬಾಂಡ್ಸ್, ನಥಿಂಗ್ ಬಟ್ ದಿಸ್ ಎಲೆಕ್ಟ್ರಾನ್ ಕಮ್ಸ್ ಹಿಯರ್ ಆ್ಯಂಡ್ ದಿಸ್ ಎಲೆಕ್ಟ್ರಾನ್ ಆನ್ para position. Next it becomes what? Molecule becomes resonance structure ಮತ್ತೆ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಬೆನ್ಸಿನಿಂಗ್ ಆ್ಯಸ್ ಇಟ್ ಈಸ್ ಬರಿತೀರಿ, ಡಬಲ್ ಬಾಂಡ್ ಇಲ್ಲಿತ್ತು. ಕ್ಲಿಯರ್. ಸೊ ಇಲ್ಲಿ ನೆಗೆಟಿವ್ ಇದ್ದಿದ್ದು ಚಾರ್ಜು ಏನಾಗುತ್ತೆ, ಈಗ ನೆಗೆಟಿವ್ ಚಾರ್ಜ್ ಇದ್ದಿದ್ದು ಏನಾಗುತ್ತೆ, ಬಾಂಡ್ ಆಗಿ ಕನ್ವರ್ಟ್ ಆಗಿದೆ. ಯಾಕಂದರೆ ಇಲ್ಲಿ ಶಿಫ್ಟ್ ಆಗ್ತಿದೆ ನೋಡಿ, ಬಾಂಡ್ ಆಯಿತು. ಇಲ್ಲಿ ಶಿಫ್ಟ್ ಆಗಿರೋದ್ರಿಂದ ಪ್ಯಾರಾ ಪೊಸಿಷನಲ್ಲಿ ನೆಗೆಟಿವ್ ಬರುತ್ತೆ. ಪ್ಯಾರಾ ಪೊಸಿಷನಲ್ಲಿ ಏನು ಬಂತು, ನೆಗೆಟಿವ್ ಬರುತ್ತೆ. ಪ್ಯಾರಾ ಪೊಸಿಷನ್ ನೆಗೆಟಿವ್ ಬಂದರೆ ಇಲ್ಲಿ ಮೇಲ್ಗಡೆ ಡಬಲ್ ಬಾಂಡ್ ಆ್ಯಸ್ ಇಟ್ ಈಸ್, ಅದರಲ್ಲಿ ಏನೂ ಚೇಂಜಸ್ ಇರಲ್ಲ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇಸಂಟ್ ಇಟ್? ನಾವು ದಿಸ್